ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮಗೆ ಗೊತ್ತಾಗಿದೆ, ನಾನು ಯಾರು ಮುಂದೆ ಕೂತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಸೊ ಭಾಳ ಅದನ್ನು ಸುತ್ತಿ ಬಳಸಿ ಹೇಳೋದಿಲ್ಲ. ನನಗೆ ನೆನಪಿಗೆ ಬರೋದು 1987ನೇ ಇಸ್ವಿನಲ್ಲಿ ಆಗಸ್ಟ್ 31ನೇ ತಾರೀಕಿಗೆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ನೀವು ನಂಬಲ್ಲ, ನನಗೆ ಈಗಲೂ ರೋಮಾಂಚನ ಆಗುತ್ತೆ. ಆ ಡ್ಯಾನ್ಸ್ ಇವತ್ತು ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಸ್ಯಾಂಡಲ್ವುಡ್ಗೆ ಒಬ್ಬ ಮೈಕಲ್ ಜಾಕ್ಸನ್ ಸಿಗ್ತಾರೆ ಅಂತ ಬಹುಶಃ ಯಾರೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಕೋತೀನಿ. ಇವತ್ತು ನೋಡ್ತಾ ಇದ್ರೂ ಕೂಡ ಅದು ಬಹಳ ಖುಷಿ ಕೊಡುತ್ತೆ. ನಮ್ಮ ಜೊತೆಗೆ ಇವತ್ತು ನಮ್ಮ ಸ್ಯಾಂಡಲ್ವುಡ್ನ ಮೈಕಲ್ ಜಾಕ್ಸನ್ ವಿನೋದ್ ರಾಜ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಅಮ್ಮವರ ಒಂದು ಮಾರ್ಗದರ್ಶನದಲ್ಲಿ ನನಗೆ ಜೀವನ ಚೆನ್ನಾಗಿದೆ. ನಾವು ನಿಜವಾಗ್ಲೂ ಇದನ್ನು ಟಿ ವಿನಲ್ಲಿ ನೋಡಿದ್ವಿ, ಭಾಳ ಜನ ಟಿ ವಿಯಲ್ಲಿ ನೋಡಿರ್ತಾರೆ. ಬಟ್ ನಾನು ಇವತ್ತು ವೀಕ್ಷಕರಿಗೆ, ನಮ್ಮ ಕನ್ನಡ ನಾಡಿನ ಸಮಸ್ತ ಜನಗಳಿಗೆ, ಅಂದರೆ ಅಭಿಮಾನಿಗಳಿಗೆ ಒಂದು ಬೇಡ್ಕೊಳ್ಳೋದೇನೆಂದರೆ, ಈ ಸ್ಥಳಕ್ಕೆ ಒಂದು ಸರಿ ಭೇಟಿ ಕೊಟ್ಟರೆ ನಿಜ ಹೇಳ್ತೀನಿ, ಯಾವುದೋ ಒಂದು ಗುರುವಿನ ಸ್ಥಾನಕ್ಕೆ ಬಂದ್ವಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದ್ವಿ ಅಂತ ಫೀಲ್ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸರ್, ಇಲ್ಲಿ ಬರೋರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ನೀವು ಮಾಡಿದ್ರಿ. ಇದನ್ನು ನಾನು ಫಸ್ಟ್ ಹೇಳಿನೇ ಶುರು ಮಾಡ್ತೀನಿ. ನಾವು ಎಲ್ಲ ಟಿಫನ್ ಮಾಡ್ಕೊಂಡು ಬಂದ್ವಿ. ಸುಮ್ಮನೆ ಒಂದು ಚೂರು ರುಚಿಗೆ ಅಂತ ಪ್ರಸಾದ ಅಂತ ತೊಗೊಂಡ್ರೆ ಬೇಕು ಅನಿಸ್ತಾ ಇದೆ ಸರ್. ಅದು ಅಷ್ಟು ರುಚಿಕಟ್ಟಾಗಿ ಬಂದಿದೆ. ಅದು ಏನು ಶಕ್ತಿ ಇದೆಯೋ ಗೊತ್ತಿಲ್ಲ. ಇಲ್ಲಿ ನನ್ನ ತಾಯಿಯವರು ಭಾವನೆನೇ ಹಂಚಿ ತಿನ್ಬೇಕು ಅನ್ನುವಂಥ ಭಾವನೆ ಅವ್ರಿಗೆ. ಅವರು ಅಡುಗೆ ಮಾಡುವಾಗ ಏನು ಮಾಡ್ತಾರೆ, ಈ ರಾಮನಿಗೆ ಶಬರಿ ಹಣ್ಣು ಕೊಡುವಾಗ ಅದು ತಿಂದು ರುಚಿ ನೋಡಿಬಿಟ್ಟು ಕೊಡ್ತಾರೆ. ಹೌದು. ಹಾಗೆ ನನ್ನ ತಾಯಿಯವರು ರುಚಿ ನೋಡಿ ಹೇಗಿದೆ ಅಂತ ಒಂದ್ಸರಿ ಹಸೌಟೆತ್ತಿ ಮೇಲೆ ನಾಲ್ಗೆಗೆ ಹಾಕ್ಕೊಂಡು ಏನು ಕಡಿಮೆ ಇದೆ, ಏನು ಜಾಸ್ತಿ ಇದೆ, ಅದು ಜಾಸ್ತಿನ ಹೇಗೆ ಕಡಿಮೆ ಮಾಡ್ಬೋದು ಅಂತಕ್ಕಂಥ ಒಂದು ಕೆಲವೆಲ್ಲ ತಿಳ್ಕೊಂಡವ್ರು ಅದನ್ನು ಮಾಡಿ ನಂತರ ಅವರು ಬಡಿಸೋರು ಎಲ್ರಿಗೂ ಊಟ. ಅದು ಊಟ ಮಾಡಿದವ್ರು ಈಗಲೂ ಏನು ಹೇಳ್ತಾರೆ ಅಂದರೆ, ಅಮ್ಮನ ಕೈ ಊಟ ಯಾರೂ ಕೊಡೋಕ್ಕಾಗಲ್ಲ ಅಂತಂತೆ. ಬಹುಶಃ ನನಗನ್ನಿಸ್ತದೆ ಅಮ್ಮವರ ಒಂದು ಆ ಶಕ್ತಿ ಆ ಆಹಾರದಲ್ಲಿ ಸೇರಿಕೊಂಡಿದೆ. ಇದೆ ಸರ್, 100% ಇದೆ. ಸತ್ಯವಾಗ್ಲೂ ನೀವು ಹೇಳ್ತಾ ಇದ್ರೆ ನಮಗೆ. ಸರ್, ಅವ್ರು ಏನೂ ಮಾಡಿಲ್ಲ, ಒಂದು ಗೊಜ್ಜು ಮಾಡಿದ್ದಾರೆ, ಅದಕ್ಕೆ ರೈಸ್ ಹಾಕಿ ಒಂದು ಸ್ವಲ್ಪ ಹಿಂಗೆ ತಿರುಗಿಸಿ ಕೊಟ್ಟರು ಅಷ್ಟೇ. ಬಟ್ ಆ ರುಚಿ ತಾನಾಗಿಯೇ ಬಂದಿದ್ದು ಸರ್. ಅದೊಂದು ಬಹಳ ಅಮೃತಕ್ಕೆ ಅದಿನಂತರ ನಾವು ಅಮೃತ ಅಂತ ಸ್ವೀಕಾರ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಹೆಚ್ಚಾಗಿದೆ ಅದು. ಏನೋ ನನ್ನ ಮನಸ್ಸಿಗೆ ನನಗೆ ತುಂಬ ಆಸೆ ಇದ್ದಿದ್ದು ಅಮ್ಮವ್ರು ಊಟ ಕೊಡಬೇಕು ಅಂತಂತ ಹೇಳ್ತಾ ಇದ್ರು ಯಾವಾಗಲೂ. ಅದನ್ನು ನಡೆಸೋ ಶಕ್ತಿ ಭಗವಂತ ಕೊಡಬೇಕು ಅನ್ನುವಂಥ. ಖಂಡಿತ ಸರ್, ಎಷ್ಟೇ ಕೋಟಿ ಇದ್ದರೂ ಒಂದು ತುತ್ತು ಒಬ್ಬರಿಗೆ ತಿನ್ನಿಸ್ಬೇಕು ಅನ್ನೋದಕ್ಕೆ ಯೋಗ ಬೇಕು, ಯೋಗ್ಯತೆ ಬೇಕು. ಆ ದೇವರು ನಿಮಗೆ ಕೊಟ್ಟಿದ್ದಾನೆ. ನನ್ನ ತಾಯಿಯವ್ರ ಆಸೆ ಇದ್ದಿದ್ದು, ಅವ್ರ ಕಾಲದವರು ಯಾರೇ ಇರಲಿ ಅಪರೂಪಕ್ಕೆ ಅದನ್ನು ನೀನು ಕರೆಸಿ ಒಂದು ಒಳ್ಳೆಯ ಭೋಜನ ಕೂಟದಲ್ಲಿ ಕೂತ್ಕೊಂಡು ನಮ್ಮ ಮನೆಯಲ್ಲಿ ಕರೆಸಿ ಪ್ರೀತಿಯಿಂದ ಅವ್ರನ್ನ ಸನ್ಮಾನ ಮಾಡಿ. ಈಗ ಆಲ್ರೆಡಿ ಅದನ್ನು ಮಾಡಿದ್ರೆ ನೀವು? ಮಾಡಿದ್ದೀವಿ. ಪ್ರತಿ ವರ್ಷವೂ ಮಾಡಬೇಕು ಅನ್ನುವಂಥ ಆಸೆ. ಹೌದು. ನೀವು ಬೇರೆ ರಾಜ್ಯಗಳಲ್ಲಿ ನೀವು ನೋಡಿದಾಗ ನೋಡ್ರಿ, ಒಂದು ಯಾವುದೇ ಫಂಕ್ಷನ್ಗೆ ಹೋದ್ರು, ಒಂದು ಇದಕ್ಕೆ ಹೋದ್ರೆ ಎಲ್ಲರೂ ಕೂಡಿ ಇರ್ತಾರೆ. ಇಲ್ಲಿ ಆ ವಾತಾವರಣ ನಿರ್ಮಾಣನೇ ಆಗಲಿಲ್ಲ ಅಪ್ಪಾಜಿ. ಎಲ್ಲಾಗಲಿಲ್ಲ ಅಂದರೂ ನಮ್ಮ ಅಮ್ಮವರ ತೋಟದಲ್ಲಾಗಲಿ ಅದು. ಇಲ್ಲಿ ಅಭಿಮಾನಿಗಳು ಬಂದರೆ, ಯಾರೇ ಬಂದರೂ ಕೂಡ ಇಲ್ಲಿ ಕೂಡ ಒಂದು ಸಣ್ಣ ಮನೆ ರೆಡಿ ಮಾಡ್ತಾಯಿದ್ದೆ. ಹಾಲು, 2 ಬೆಡ್ರೂಮು, ಡೈನಿಂಗು, ಕಿಚನ್ನು. ಯಾರೋ ಒಬ್ಬರು ಒಂದು ಫ್ಯಾಮಿಲಿ ಇರುತ್ತೆ, ಅವ್ರಿಗೆ ಜೀವನ ಆಗುತ್ತೆ. ಹೌದು. ಜೊತೆಲಿ ಬಂದವ್ರಿಗೆ ಒಂದು 10 ನಿಮಿಷ ಈ ಅಮ್ಮನ ನೋಡಿ ಒಂದು ಊಟ ಮಾಡ್ಬೋದು, ಒಂದು 10 ನಿಮಿಷ ಸುಧಾರಿಸ್ಕೊಂಡು. ನಿಜ. ನೀವು ಹುಟ್ಟಿದ್ದು ಎಲ್ಲಿ ಸರ್? ನಾನು ಚೆನ್ನೈಯಲ್ಲೇ ಹುಟ್ಟಿದ್ದು. ಚೆನ್ನೈಲಿ ಹುಟ್ಟಿ ಇಸಾಬೆಲ್ ಹಾಸ್ಪಿಟಲ್ನಲ್ಲಿ. ಎಜುಕೇಷನ್ ಸರ್ ತಮ್ಮದು? ಚೆನ್ನೈನಲ್ಲೇ ಆಗಿತ್ತು ನನಗೆ. ಬೆಂಗಳೂರಿಗೆ ಬಂದಿದ್ದು ಸರ್? ಬೆಂಗಳೂರಿಗೆ ನಾವು ಬಂದು ಹೋಗುವಂಥ ಪರಿಸ್ಥಿತಿ ಇತ್ತು ಆವಾಗ. ಓಕೆ. ಯಾಕಂದರೆ ಚಿತ್ರರಂಗನೇ ಪ್ರಾರಂಭದ ದಿನಗಳಲ್ಲಿ ಚೆನ್ನೈನಲ್ಲೇ ಇದ್ದಿದ್ದು. ಹೌದು. ಆಮೇಲೆ ನಿಧಾನವಾಗಿ ಶಂಕರ್ನಾಗ್ ಅವರು ತುಂಬ ದೊಡ್ಡ ಶ್ರಮ ವಹಿಸಿ ಪಾಪ ಅವರು ಸಂಕೇತ್ ಅಂತ ಯಾರು ಇದನ್ನು ಅನ್ಯತೆ ಭಾವಿಸಬಾರ್ದು. ಮುಖ್ಯವಾಗಿ ಅವರು ಒಂದು ಕಾರಣ. ಓಕೆ. ಅವರು ಬರೀ ಕಲಾವಿದರು ಮಾತ್ರ ಅಲ್ಲ, ಅವರೊಬ್ಬ ನಿರ್ದೇಶಕರು, ನಿರ್ಮಾಪಕರು ಕೂಡ. ಹೌದು. ಆಮೇಲೆ ರಂಗಭೂಮಿ ಕಲಾವಿದರು ಕೂಡ. ಹೌದು. ಭಾರಿ ವಿಶೇಷವಾದ ವ್ಯಕ್ತಿ ಶಂಕರ್ನಾಗ್ ಅವರು. ನಿಜ. ನಾವು ಎಷ್ಟು ಅವ್ರ ಬಗ್ಗೆ ನೆನೆಸ್ಕೊಂಡ್ರು ಸಾಧ್ಯ ಇಲ್ಲ, ಕಮ್ಮಿ ಅದು. ಅವರು ಬಂದು ನಿಮಗೆ ಇಲ್ಲಿ ಆಗಬೇಕು ಅನ್ನುವಂಥ ಹಠನ ಅವ್ರು ಮಾಡಿದ್ದು. ಅಂದರೆ ನೀವು ಚಿತ್ರರಂಗಕ್ಕೆ ಬರಲಿಕ್ಕೆ ಎಲ್ಲರೂ ಇಲ್ಲ, ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲಿ ಆಗಬೇಕು, ಓಕೆ, ಎಲ್ಲ ಶೂಟಿಂಗ್ ಎಲ್ಲಾನು ಇಲ್ಲೇ ಆಗಬೇಕು ಅಂತ
ಮಾಡಿ ಸಂಕೇತ್ ಅನ್ನುವಂಥ ಒಂದು ಅದನ್ನ ಇದು ಮಾಡಿ ಅಲ್ಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನೂ ಅಲ್ಲೇ ಆಗಿ ಸಂಕೇತ್ ಅದ್ರ ಮೇಲೆ ಇತ್ತು. ಆಮೇಲೆ ಸಂಕೇತ್ ಎಲೆಕ್ಟ್ರಾನಿಕ್ಸ್ ಹೋಯ್ತು. ಫಸ್ಟ್ ಸಿನಿಮಾ ನಿಮ್ದು ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಲ್ವಾ? ಅದೇ ಫಸ್ಟ್ ಅಲ್ವಾ? ಅದಕ್ಕಿಂತ ಮುಂಚೆ ಇಲ್ಲ ಆ ಫಸ್ಟ್ ಸಿನಿಮಾಗೆ ನೀವು ಎಂಟ್ರಿ ಆದಾಗ ಇದಕ್ಕೆ ಪ್ರಮುಖ ಕಾರಣ ಯಾರು ಸರ್? ಅಂದ್ರೆ ಆ ಸಿನಿಮಾ ತಯಾರಿ ಅಥವಾ ನೀವು ಮಾಡಬೇಕು? ಏನಿಲ್ಲ, ಅದು ಪ್ರಮುಖ ಕಾರಣ ದ್ವಾರಕೀಶ್ ಓಕೆ. ಅವರು ನಮ್ಮಲ್ಲಿ ಅವ್ರಿಗೇನಾಯ್ತು, ನಾನು ಮಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಸ್ಕೂಲ್ನಲ್ಲಿ ತಾಯಿಯವರು ಸೇರಿಸಿದ್ರು. ಸ್ವಲ್ಪ ನನಗೆ ಬರೀ ಇಂಗ್ಲೀಷ್ ಸರಿಯಾಗಿ ಬರ್ತಾ ಇರಲಿಲ್ಲ. ಅದು ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿ ಕಲೀಲಿ, ನಾವು ಕಲೀಲಿಲ್ಲ, ಇಬ್ಬರಾದ್ರೂ ಕಲೀಲಿ. ಆ ಕಾಲಕ್ಕೆ ಇಂಗ್ಲೀಷ್ ಅನ್ನುವಂಥದ್ದು ಭಾರಿ ದೊಡ್ಡ ವಿಶೇಷ. ಈಗ ಯಾರು ನೋಡಿದ್ರೆ ತುಂಬ ಸುಲಭವಾಗಿ ಆಗೋಯ್ತು ಇಂಗ್ಲೀಷು. ಅದನ್ನು ಸರಿ ಕಲೀಲಿ ಅದು ಕಲಿತಾ ಏನಾಗೋಯ್ತು, ತಾಯಿಯವರು ಹೆಡ್ ಮಿಸ್ಗೆ ಏನು ಹೇಳ್ತಾರೆ, ನನ್ನ ಮಗನಿಗೆ ಆ ಇಂಗ್ಲೀಷಲ್ಲಿ ಮಿಕ್ಸ್ ಮಾಡ್ತಾನೆ ಅವನು, ಪರಿಶುದ್ಧವಾಗಿ ಇಂಗ್ಲೀಷ್ ಮಾತಾಡಲ್ಲ. ಸರಿ, ಅವ್ರೇನು ಮಾಡಿದ್ರು, ಇಂಗ್ಲೀಷ್ ಹಾಡುಗಳೇ ಕೆಲ್ಸಕ್ಕೆ ಶುರು ಮಾಡಿಬಿಟ್ರು ನನಗೆ. ಅಲ್ಲಿ ಅಭ್ಯಾಸ ಆಗಿದ್ದು ಇನ್ನೂವರೆಗೂ ನಾನು ಇಂಗ್ಲೀಷ್ ಹಾಡನ್ನ ಆಫ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ನನಗೆ. ಇವಾಗ ಹನುಮಂತಾಚಾರ್ಯರು, ವೀರೇಶ್ ಅವರು, ಆಮೇಲಿಂದ ಉಪೇಂದ್ರ ಕುಮಾರ್ ಅವರು, ಇನ್ನೊಂದು 2-3 ಜನ ಇದ್ದಾರೆ. ಅವರು ಪಂಚಾಕ್ಷರಿ ಗವಾಯಿಗಳ ಶಿಷ್ಯರು. ನಿಜ. ಹೌದೌದು, ಅವರು ನಮಗೆ ಗುರುಗಳಾಗಿದ್ದರು, ಹನುಮಂತಾಚಾರ್ಯರು ಹಾರ್ಮೋನಿಯಂಗೆ. ನೀವು ಅದು ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾಗೆ ಎಂಟ್ರಿ ಆಗ್ತಿರಲ್ಲ, ಈ ಡ್ಯಾನ್ಸ್ ನಿಮಗೆ ಹೇಗೆ ಸರ್ ಒಲ್ದಿದ್ದು? ಅದೇ ಮಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಸ್ಕೂಲ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವರೇ ಅಲ್ಲಿಂದಲೇ ನನಗೆ ಎಲ್ಲ ಈ ವಿದೇಶಿ ಹುಡುಗರು, NRIs, ಆಮೇಲೆ ಮತ್ತು ಇಂಗ್ಲೀಷ್ನವ್ರು ಎಲ್ಲರೂ ಅಲ್ಲೇ ಇದು ಮಾಡೋರು. ಸೊ ಅವರಿಂದ ನನಗದು ಅಭ್ಯಾಸ ಆಯಿತು. ಓಕೆ. ಡ್ಯಾನ್ಸ್ ಕಲಿಬೇಕು, ಮಾಡಬೇಕು. ಆ ಕಾಲಕ್ಕೆ ಅವಾಗ ಇದು VCR ಇರಲಿಲ್ಲ, ಅವೆಲ್ಲ ಇದು ಮಾಡಿಬಿಟ್ಟು ಟ್ಯಾಕ್ಸ್ ಕಟ್ಟಿ ಇಂಪೋರ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಏನೋ ಹಾಕೋತಾ ಇದ್ರು ಮನೆಗಳಲ್ಲಿ. ವಿಜುವಲ್ ಹಾಲ್ ಅಂತ ಇತ್ತು, ಅಲ್ಲಿ ಎಲ್ಲ ಈ ವೆಸ್ಟರ್ನ್ ಇದ್ರದ್ದು ಏನಾದರೂ VCRನಲ್ಲಿ ಹಾಕೋರು. ಮೈಕಲ್ ಜಾಕ್ಸನ್ದು, ಜಾನ್ ಟ್ರಾವೋಲ್ಟಾ ಅವ್ರದ್ದು, ಎಲ್ವಿಸ್ ಪ್ರಿಸ್ಲಿ ಅವ್ರದ್ದು, ಜೀನ್ ಕೆಲಿ ಅವ್ರದ್ದು. ಓಕೆ. ಇವರು ಬರೀ ಇವತ್ತು ನಾವೇನು ನೋಡ್ತಾ ಇದೀವಿ, ಜಸ್ಟ್ ಸಮ್ ಆಫ್ ದಿ ಎಸೆನ್ಸಸ್ ಅಷ್ಟೇ ನೋಡ್ತಾ ಇದೀವಿ. ಅವರು ಕೂಡ 45ನೇ ದಶಕದಲ್ಲಿ 35 ಡಚ್ ಡ್ಯಾನ್ಸಿಂಗ್ ಅಂತ ಅದು ಒಂದು ಸಿನಿಮಾ, ಸಿಂಗಿಂಗ್ ಇನ್ ದ ರೈನ್ ಅಂತ ಬರೀ ಡ್ಯಾನ್ಸ್. ಫ್ರೆಡ್ ಆಸ್ಟರ್ ಅಂತ ಒಬ್ರು, ಅವ್ರ ಹ್ಯಾಟ್ನಲ್ಲಿನೂ ಅವ್ರ ಕಾಲಿನಲ್ಲಿ ನಡಿಗೆ ಆ ಸ್ಟೈಲು ಅದನ್ನ ನೋಡಿನೇ ಮೈಕಲ್ ಜಾಕ್ಸನ್ಗೂ ಆ ಟೊಪ್ಪಿ ಹಿಂಗೆ ಹಾಕೋಬೇಕು ಅಂತ ಅಷ್ಟ್ಬಿಟ್ರೆ ಅವರೇನೆ ಮಾಸ್ಟರ್ಸ್. ಒಟ್ಟು ಎಷ್ಟು ಸಿನಿಮಾ ಮಾಡಿದೆ ಸರ್ ಇಲ್ಲಿವರೆಗೂ? ಆಗಿರುತ್ತೆ ಒಂದು 25-30 ಮಾಡಿರ್ತೀನಿ ಸರ್. ನನ್ನ ಒಂದು ಅನುಭವಕ್ಕೆ ತಕ್ಕಂಗೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ಅವಾಗ ಹೇಗೆ ಅಭಿಮಾನಿಗಳಿದ್ರು, ಇವತ್ತಿಗೂ ಹಾಗೆ ಅಭಿಮಾನಿಗಳಿದ್ದಾರೆ. ನೀವು ಇನ್ನೂ ಸಿನಿಮಾಗಳು ಮಾಡ್ಬೋದಿತ್ತು, ಯಾಕೆ ಚಿತ್ರರಂಗದಿಂದ ಬಹಳ ದೂರ ಸರಿದ್ರಿ? ಎಷ್ಟೋ ರಾಜ್ಯಗಳಲ್ಲಿ ಸೆಟ್ ಬ್ಯಾಕ್ ಆಗಿರೋ ಕಲಾವಿದರನ್ನೆಲ್ಲ ವಾಪಸ್ ತಂದು ಇವತ್ತು ಚಿರಂಜೀವಿ ಅವ್ರದ್ದು ಸಿನಿಮಾಗಳು ಕೂಡ ತುಂಬ ಹೋದ ವರ್ಷ 2 ವರ್ಷದಿಂದ ಮಕ್ಕಳ ಸಿನಿಮಾನೂ ಆಗಲಿಲ್ಲ, ಅವ್ರ ಪಿಕ್ಚರ್ಗಳು ಏನು ಹೇಳ್ಕೊಳ್ಳುವಂಥದ್ದಾಗಲಿ. ಈಗ ಮನಶಂಕರ ವರಪ್ರಸಾದ್ ಅಂತ ಹೇಳ್ಬಿಟ್ಟು ಸಿನಿಮಾ ಬಿಡುಗಡೆ ಆಗಿದೆ, ಭಾರಿ ಚೆನ್ನಾಗಾಗಿದೆ. ಈಗ ಅಷ್ಟಕ್ಕೆ ಚಿರಂಜೀವಿ ಸ್ಟಾರ್ಡಮ್ಮೇ ಹೊರಟೋಯ್ತು ಅಂತ ಅಲ್ಲಿ ಯಾರು ಡೈರೆಕ್ಟರ್ ತೀರ್ಮಾನ ಮಾಡಿದ್ರಾ? ಇಲ್ಲ. ಇಲ್ಲಿ ಅದೇ ದೊಡ್ಡ ಡಿಫ್ರೆನ್ಸ್ ಇದೆ. ಯಾಕೆ ನಾವು ಮತ್ತೆ ತಗೊಂಬಂದು ಬಿಡಬಾರ್ದು ಅನ್ನುವಂಥ ಭಾವನೆಗಳು ಬರಲಿಲ್ಲ. ಬಂದಿದ್ದಿದ್ರೆ ಅದಾಗೋದು. ಬಂದಿದ್ದಿದ್ರೆ ಕನ್ನಡ ಚಿತ್ರರಂಗ ದೊಡ್ಡದಾಗಿ ಬೆಳೆಯೋದು. ಯಾರ ಊಟನೂ ನಾವು ಊಟ ಮಾಡೋಕ್ಕಾಗಲ್ಲ, ನಮ್ದಷ್ಟೇ ನಾವು ಊಟ ಮಾಡೋಕ್ಕಾಗಲ್ಲ. ನಿಜ. ಆಮೇಲೆ ಬುದ್ಧಿಶಾಲಿತನ, ದೇಹನೇ ನಮಗೆ ಮಹಾ ದೊಡ್ಡ ಗುರು ಪಾಠ. ನೋಡಿ, ನೀವು ಊಟ ಮಾಡಕ್ ಹೋದಾಗ ಎದೆ ಉರಿಯಿತ್ತು, ಇನ್ನೊಂಥರ ಇತ್ತು ಅಂತ ಇಟ್ಕೊಳ್ರಿ. ಹಿಂದಿನ ಒಂದು ಹೊತ್ತಲ್ಲಿ ನೀವು ಮಾಡಿರುವಂತ ಆಹಾರ ನಿಮ್ಗೆ ಅರಗಲಿಲ್ಲ ಅನ್ನುವಂಥದ್ದು ಲೆಕ್ಕ. ಅದು ಊಟ ಮಾಡಕ್ ಕೊಡಲ್ಲ ನಿಮ್ಗೆ. ಸೊ ಅದು ಬುದ್ಧಿ ಹೇಳ್ಕೊಡುತ್ತೆ. ಮನುಷ್ಯ ತಿಳುವಳಿಕೆ ಯಾಕೆ ಇದಾಗಲ್ಲ, ಮನೋಭಾವನೆಗಳು ಯಾಕೆ ಈ ರೀತಿ ಒಂದು ಏರುಪೇರು, ಅದಾಗಬಾರ್ದು ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಬರೀ ಮಾತಲ್ಲಿರಬಾರ್ದು ಮನುಷ್ಯ, ನಾ ಹೇಳ್ತಾ ಇಲ್ಲ, ಮಾತಲ್ಲಿರಬಾರ್ದು, ನಡತೆಯಲ್ಲಿ, ಗುಣದಲ್ಲಿ, ನಡವಳಿಕೆಯಲ್ಲಿ ತುಂಬ ಸರಿಯಾಗಿ ನಾವು ಹೋಗಲೇಬೇಕಾಗುತ್ತೆ ಜೀವನದಲ್ಲಿ. ನೀವು ಕೇಳೋ ಪ್ರಶ್ನೆಯಿಂದ ನಮ್ಮ ಒಂದು ಮನಸ್ಸು ಬದಲಾವಣೆಯಾಗಿ ನಾವು ಯೋಚನೆ ಮಾಡ್ತೀವಿ ಯಾಕೆ ಹೀಗೆ ಅಂತ ಹೇಳ್ಬಿಟ್ಟು. ನೀವು ಕೇಳೋರೇ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಿಜ. ಇದು ಉತ್ತರ ಇಷ್ಟೇನೆ. ಎಲ್ಲ ರಾಜ್ಯಗಳಲ್ಲೂ ವಾಪಸ್ ತಗೊಂಡು ಅವ್ರನ್ನ ಮತ್ತೆ ಪುಡ್ದೇಳುವಂಗೆ ಮಾಡ್ತಾರೆ. ಇಲ್ಲಿ ಅಲ್ಲಿಗೆ ಬಿಟ್ಟಂಗೆನೆ, ಅದಾಗಬಾರ್ದು. ಆ್ಯಕ್ಚುಲಿ ನೀವು ಅದನ್ನ ಮುಂದುವರಿಸಬಹುದಿತ್ತು, ನೀವೇ ಸ್ವಂತ ಮುಂದುವರಿಸಿ. ನನ್ನ ತಾಯಿಯವರು ಆಫೀಸ್ ಮಾಡಿ 3 ಸಿನಿಮಾ ಮಾಡಿ, ನಿರ್ಮಾಪಕರು, ವಿತರಕರು ಮತ್ತೆ ಹಂಚಿಕೆದಾರರು ಎಲ್ಲ ಸ್ಥಾನನ ಅವ್ರು ವಹಿಸಿ. ಇನ್ನೊಂದು ನೆನಪಿದೆ ಸರ್, ಆಫ್ಟರ್ ಲಾಂಗ್ ಟೈಮ್ ನೀವು ಒಂದು ಸಿನಿಮಾ ಮಾಡ್ತೀರಿ ಮತ್ತೆ ಗ್ಯಾಪ್ ಕೊಟ್ಟು, ಕನ್ನಡದ ಕಂದ. ಎಷ್ಟು ಸಕ್ಸಸ್ಫುಲ್ ಆಗಿ ಓಡುತ್ತೆ ಸರ್ ಅದು. ತುಂಬಾ ಪ್ರೀತಿ ಮಾಡಿದ್ರು, ತುಂಬಾ ಇಷ್ಟಪಟ್ಟರು. ಆ ನಂತರದ ಸಿನಿಮಾನು ನಮ್ಗೆ ಚೆನ್ನಾಗಾಯ್ತು, ಯಾರದೂ ನಮ್ಗೆ ಚೆನ್ನಾಗಾಯ್ತು, ಏನು ಮೋಸ ಆಗಲಿಲ್ಲ. ಆದರೆ ಅಮ್ಮವ್ರು ಏನು ಹೇಳಿದ್ರು, ಇದಕ್ಕೂ ಮೇಲೆ ನಮಗೆ ಏನೋ ನನಗೆ ಸರಿ ಅನ್ನಿಸ್ತಾ ಇಲ್ಲ, ಸ್ವಲ್ಪ ನೀನು ನೋಡ್ಕೋ, ತೋಟ ಜಮೀನುಗಳು
ಏನೇನಿದೆಯೋ ಅದನ್ನು ಸರಿ ಮಾಡ್ಕೊಟ್ಟು ಬಾರಪ್ಪ ಅಂತೇಳಿ. ಇವತ್ತು ನನಗೇನು ಅನ್ನಿಸ್ತಾ ಇದೆ, ಅವ್ರು ಹೇಳಿದ್ದು ಹಲವಾರು ದಾರಿಗಳಿದೆ, ಶ್ರೇಷ್ಠ ದಾರಿಗಳು. ಅದರಲ್ಲಿ ನಾವು ನನ್ನ ದಾರಿನ ಬದಲಾಯಿಸ್ಬಿಟ್ರು ನನ್ನ ತಾಯಿಯವರು. ನೀವು ವ್ಯವಸಾಯನೂ ಮಾಡು, ತೋಟನೂ ಮಾಡು. ಆ ಜಮೀನು ಒಂದು ಹಂತಕ್ಕೆ ಬಂದಾಗ ಒಂದು ವ್ಯಾಲ್ಯೂ ಬಂತು, ಈಗೇನೋ ಕಷ್ಟಗಳು ಬಂತು, 1 ಎಕರೆನೋ 2 ಎಕರೆ ಮಾರು, ಬ್ಯಾಂಕಲ್ಲಿ ಬಡ್ಡಿಗೆ ಹಾಕು. ಇವತ್ತು ಅವರನ್ನ ಇವ್ರನ್ನ ನೋಡಿ ಜೀವನ ಮಾಡಬಾರ್ದು. ಇವತ್ತು ದೇಶ ಏನು ತೀರ್ಮಾನ ಮಾಡಿದೆ, 1 ಲಕ್ಷ ರೂಪಾಯಿಗೆ ನಾನು ಬರೀ 480 ರೂಪಾಯಿ TDS ಹೋಗ್ತಾ ಇದು ಜೀವನ ಅಂತ ಹೇಳಿದ್ಮೇಲೆ ನಿನ್ನ ಜೀವನದ ಶೈಲಿನ ಅದಕ್ಕೆ ಅಳವಡಿಸ್ಕೋಬೇಕು. ಅಂದರೆ ನಿಮ್ಗೀಗ ತಾಯಿಯವರೇ ಬೇಡ ಸಿನಿಮಾ ಅಂತ ಹೇಳಿ ಅವರು ಹೇಳಿ ಬೇಡ ಸದ್ಯಕ್ಕೆ ಏನೋ ಒಂಥರ ಇದೆ ಕಣ, ಸರಿ ಇಲ್ಲ. ನಾವು ಬೆರಳೆಣಿಸೋಷ್ಟು ಒಂದಷ್ಟು ಜನ ಇದ್ದೀವಿ, ಆದರೆ ನಮ್ಮನ್ನು ನೋಡಿರುವಂಥ ಅಭಿಮಾನಿಗಳಿದ್ದಾರೆ ಎಷ್ಟೋ ಜನ ಇದೆ. ಸಿನಿಮಾ ನೋಡಿ ಹೀಗೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಅದು ಸರಿಯಲ್ಲ. ಸರ್, ಈಗ ಬಹಳಷ್ಟು ಜನ ನಮ್ಮ ಹಿರಿಯ ಕಲಾವಿದರು ನಮ್ಮನ್ನು ಅಗಲಿದ್ದಾರೆ. ಶಂಕರ್ ನಾಗ್ ಅವರು ಇರ್ಬೋದು, ರಾಜ್ಕುಮಾರ್ ಅವರು ಇರ್ಬೋದು, ವಿಷ್ಣುವರ್ಧನ್ ಅವರು ಇರ್ಬೋದು, ಹೀಗೆ ಅಂಬರೀಷ್ ಅವರು ಇರ್ಬೋದು. ಇವರು ಯಾರೊಟ್ಟಿಗೆ ಸಿನಿಮಾ ಮಾಡಬೇಕಂತ ಆಸೆ ನಿಮಗಿತ್ತ? ಸಿನಿಮಾ ಬರಬೇಕು ಅನ್ನುವಂಥದ್ದೇ ನನಗೆ ಇರಲಿಲ್ಲ ರೀ. ಸ್ಕೂಲಲ್ಲಿ ಓದ್ತಾ ಇದ್ದೆ, ಆ ಭಾವನೆಯಲ್ಲಿ ಇತ್ತು. ಬಂದು ಡ್ಯಾನ್ಸ್ ಒಂದು ಬರ್ತಾ ಇತ್ತು ಅಂತ ದ್ವಾರಕೀಶ್ ಅವ್ರು ನೋಡಿ ನನ್ನನ್ನು ಅಣ್ಣವ್ರು ನೋಡಿದಾಗ ನನಗೆ ಏನು ಅನ್ನಿಸ್ತು ಅಂದರೆ, ಇಂಥ ಒಬ್ಬ ಮಹಾನ್ ಕಲಾವಿದರು ಬಹುಶಃ ಕರ್ನಾಟಕದ ಮಣ್ಣಲ್ಲಿ ಅವ್ರು ಜನಿಸಿದ್ರು ಅನ್ನುವಂಥದ್ದು ಈ ನಾಡಿನ ಅದು ಪುಣ್ಯ. ಓಕೆ, ಖಂಡಿತ ಖಂಡಿತ. ಕಲೆಯೊಂದಿಗೇನೆ ಕಲೆನ ಇದು ಅಂತ ತೋರಿಸ್ಬಿಟ್ಟು ಅವರೆಲ್ಲೂ ಹೋಗಿಲ್ಲ, ಇಲ್ಲೇ ಬದುಕಿದ್ದಾರೆ. ಹೌದು, ನಿಜ. ಹಾಗೆ ನನ್ನ ತಾಯಿಯವರು ಅಷ್ಟೇ ನಾನು ಹೇಳ್ತಾ ಇರೋದು. ಸರಿ ಸಮಾನವಾಗಿ ನಟಿಸಿ, ಅವರು ಎಷ್ಟೋ ಅಭಿಮಾನಿಗಳು ನಾನು ಸನ್ಮಾನ ಮಾಡ್ತೀವಿ ಅಂದರೂ ಅದಕ್ಕೆ ಹೋಗಿಲ್ಲ. ವರನಟಿ ಅಂತ ಅವ್ರಿಗೆ ಕೊಡ್ತೀನಿ ಅಂದರು ಅದಕ್ಕೆ ನಾನು ಡಾಕ್ಟ್ರೇ, ವರನಟಿ ಡಾಕ್ಟ್ರ್ ಎಮ್ಲೇರ್ ವರ ಪಡ್ಕೊಂಬಂದವರು. ಅವರು ಅಣ್ಣವರು ಅಷ್ಟೇ ವರ ಪಡ್ಕೊಂಬಂದವರು. ನಿಜ ನಿಜ. ಹೌದೌದು. ಆ ಬಬ್ರುವಾನಂದ ಡೈಲಾಗ್ ಆಗಲಿ, ಮಾಣಿಕ್ಯ ವೀಣಾ ಮುಪಲಾಲಯ ಅಂತಿಮ್ಮ ನಾದಮಯ ಹಾಡಾಗಲಿ, ಇವತ್ತು ಎಲ್ಲರೂ ಹಾಡ್ತಾರೆ, ಆದರೆ ಅವ್ರು ಹಾಡ್ದಾಗ ಆಗಲ್ಲ. ನಮಗೇನು ಅನ್ನಿಸ್ತಾ ಇತ್ತು, ಅಭಿನಯ ಮಾಡೋಕ್ಕೆ ನಾವು ಮಾಡೋಕ್ಕಾಗತ್ತಾ ಅಂತ ಭಯ ಆಗ್ಬಿಡೋದು. ಅಭಿನಯ ಆ್ಯಕ್ಟಿಂಗೇ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅನ್ನುವಂಥ ಲೆವೆಲ್ಗೆ ಭಯ ಆಗ್ಬಿಡೋದು. ಹೌದೌದು. ನಾನು ಕೆಲವು ಟೈಮ್ ಭಕ್ತ ಕುಂಬಾರ ಚೆನ್ನೈನಲ್ಲಿ ನಡೀತಾ ಇತ್ತು ಶೂಟಿಂಗು, ಇಣಕ್ಕೆ ನೋಡಿದ್ದಕ್ಕೆ ಹೆದರ್ಕೊಂಡ್ಬಿಟ್ಟಿದ್ದೆ ನಾನು. ಸೈಲೆನ್ಸ್ ಅಂದ ತಕ್ಷಣ ಭಯ ಆಗ್ಬಿಡೋದು ನನಗೆ. ಓ ದೇವ್ರೆ, ಅದು ನೋಡ್ಕೊಂಡ್ಬಿಟ್ಟು ಈ ಶೂಟಿಂಗ್ ಸವಾಸನೆ ಬೇಡ. ಸರ್, ಮಧ್ಯದಲ್ಲಿ ಒಂದು ವಿಷಯ ಚರ್ಚೆಗೆ ಬಂದಿತ್ತು. ಅನೇಕ ರಿಯಾಲಿಟಿ ಶೋಗಳು ಮಾಡ್ತಾ ಇದ್ದಾರೆ ಈ ಡ್ಯಾನ್ಸ್ಗೆ ಸಂಬಂಧಪಟ್ಟಂಗೆ. ಇದು ತಾನಾಗಿಯೇ ಎದ್ದಿದ್ದು ಸುದ್ದಿ ಏನಂದ್ರೆ, ಇದಕ್ಕೆ ಜಡ್ಜ್ ಆಗಿ ವಿನೋದ್ ರಾಜ್ ಅವ್ರನ್ನ ಕರೆಸಬೇಕು ಅಂತ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಯಾಕೆ ನೀವು ಯಾವ್ದಾರ ಒಂದು ರಿಯಾಲಿಟಿ ಶೋಗೆ ಜಡ್ಜ್ ಆಗಿ ಹೋಗ್ಬಾರ್ದು, ಮತ್ತೆ ಕನ್ನಡ ಜನಗಳಿಗೆ ಕಾಣಬಾರ್ದು ಅಂತ? ಇಲ್ಲ, ನನಗೆ ಏನಾಗ್ಬಿಡ್ತೀವ್ರೆ, ಜವಾಬ್ದಾರಿ ಜಾಸ್ತಿ ಆಗ್ಬಿಡ್ತೀವ್ರೆ ನನಗೆ ಜೀವನದಲ್ಲಿ. ಜವಾಬ್ದಾರಿ ತಾಯಿಯವ್ರನ್ನ ಕಳ್ಕೊಂಡ್ಮೇಲೆ, ತಾಯಿಯವ್ರು ಇದ್ದಾಗಲೂ ಕೂಡ ಅಷ್ಟೇನೆ, ಅವ್ರಿಗೆ ಹೃದಯಘಾತ ಆಯಿತು. ಹೃದಯಘಾತ ಆದಾಗ ನನಗೆ ಜವಾಬ್ದಾರಿ ಕೊಟ್ಟರು. ನಾನು ಹೇಳ್ತಾರೆ 2010, 2005ರಲ್ಲಿ ಮತ್ತೆ ಬಂದಿದ್ದು ನಾವು ಕನ್ನಡದ ಕಂದ. ಸೊ 2010ರಲ್ಲಿ ತಾಯಿಯವ್ರಿಗಾಗತ್ತೆ, 2011ರಲ್ಲಿ ಅವ್ರ ಜವಾಬ್ದಾರಿ ಕೊಟ್ಟು 1 ವರ್ಷಕ್ಕೆ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. BP ಇಲ್ಲ, ಶುಗರ್ ಇಲ್ಲ, ಏನಿಲ್ಲ, ರಕ್ತ ಹೆಪ್ಪಾಗಿ ಹೋಗುತ್ತೆ. ಅದಕ್ಕೆ ರೀಸನ್ ಸರ್? ರೀಸನ್ ಅಷ್ಟೇ, ಸ್ಟ್ರೆಸ್. ನೆಕ್ಸ್ಟ್ ಏನು ಮಾಡ್ಬೇಕು, ನೆಕ್ಸ್ಟ್ ಏನು, ಈಗಲೂ ಅಷ್ಟೇ, ಅದೇ ಸ್ಟ್ರೆಸ್ಸು ಜೀವನದಲ್ಲಿ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಡಾಕ್ಟ್ರ್ ಹೇಳಿರ್ತಾರೆ ನನಗೆ, ವಿನೋದ್ ರಾಜ್ ಅವ್ರು ನೀವೇ ಚೆಕ್ ಮಾಡ್ಕೊಳ್ಳಿ, ಟ್ರೈಗ್ಲಿಸರೈಡ್ಸು ಇದಿರುತ್ತೆ, ಅದು ನೋಡ್ಕೊಳ್ಳಿ, ಅದು ಜಾಸ್ತಿ ಆಗ್ತಿದ್ದಾಗ ನೋಡ್ಕೊಳ್ಳಿ, ಅದಾದರೆ ಫೆನೋಲಿಪ್ 145 ಅದು ತಗೊಳ್ರಿ ಅಂತ ಹೇಳ್ತಾರೆ. ಯೂರಿನ್ ಪಾಸ್ ಮಾಡುವಾಗ ನಿಮಗೆ ಆ್ಯಸಿಡಿಕ್ ಸ್ಮೆಲ್ ಬಂತಂದರೆ ಯೂರಿನರಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಚೆನ್ನಾಗಿ ನೀರು ಕನ್ಸ್ಯೂಮ್ ಮಾಡಿರಿ. ಇದು ನಾನು ಯಾಕೆ ಹೇಳ್ತೀನಿ ಅಂತಂತ ಹೇಳಿದ್ರೆ, ಹೀಗಿರುತ್ತೆ 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 ಅಂತ ಹೇಳ್ತಾರೆ. ಅದಕ್ಕೆ ರೆಮಿಡೀಸು ಯಾರು ಏನೂ ಹೇಳಲ್ಲ. ಇದೆಲ್ಲ ನೋಡ್ತಾ ನೋಡ್ತಾ ಜನಸಾಮಾನ್ಯರ ಪರಿಸ್ಥಿತಿ ನೋಡ್ತಾ ಮೈಂಡ್ ಡಿಸ್ಟ್ರಾಕ್ಟ್ ಆಗಿಬಿಡ್ತೀವಿ. ಇದರಲ್ಲೇ ನಾವು ಐಷಾರಾಮಿ ಮಾಡಿ ನನಗೇನು ನಿನಗೇನು ಅದು ಹೊರಟೋಗ್ಬಿಡ್ತು, ಕಾನ್ಸೆಪ್ಟೇ ಹೋಗ್ಬಿಡ್ತು ತಲೆ. ನಮ್ಮ ದೇಶನೇ ಹಿಂಗಿದೆಯಲ್ಲಯ್ಯ, ಮುಂದುವರಿತು 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 ಅಂತಿರಲ್ಲ. ಏನದು $1 ಟ್ರಿಲಿಯನ್ ಹುಡುಗಾಟನ? ಎಷ್ಟು ಜನ ನೆಮ್ಮದಿಯಾಗಿದ್ದಾರೆ? ಆಸ್ಪತ್ರೆಯಲ್ಲಿ ಹೋಗಿ ನೋಡ್ರಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ನೋಡ್ರಿ. ಬಡತನದ ಪರಮಾವಧಿ ಹೇಗಿರುತ್ತೆ, ನೆಲದ ಮೇಲೆ ಕೂತ್ಕೊಂಡು ಅಲ್ಲೇ ಮಲ್ಕೊಂಡು ಡಾಕ್ಟ್ರು ಬರೋವರೆಗೂ ಕಾಯ್ಕೊಂಡು. ಅದೇ ನಾವು ಹಂಗೆ ಕೂತ್ಕೋತೀವ, ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ನೆಮ್ಮದಿಯಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ. ನೀವು ಒಬ್ಬ ಜನಪ್ರತಿನಿಧಿಯಾಗಿ ಮಾಡಬೇಕಾದ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ಈ ಮೊನ್ನೆ ಒಂದು ರಸ್ತೆ ರಿಪೇರಿ ಮಾಡಿಸಿದ್ರಿ ನೀವು, ಎಷ್ಟು 1.5 ಕಿಲೋಮೀಟರ್ ಅದು ಬಹುಶಃ ಅಲ್ವಾ? ಏನು ಸರ್ ಉದ್ದೇಶ ಅದು? ನನ್ನ ಗಾಡಿನೂ ಅಲ್ಲಿ ಹೋಗುತ್ತೆ, ಪಾಪ ಸಾವಿರಾರು ಗಾಡಿಗಳು ಬರುತ್ತೆ. ನಮ್ಮಮ್ಮ ಹೇಳಿದಿಷ್ಟೇನೆ, ಜನಪ್ರತಿನಿಧಿನ ನಾವು ಕೈ ತೋರಿಸೋದ್ರ ಬದಲು ನಾವು ಅವ್ರಗಳ ಜೊತೆಲಿ ಒಂದು ನಿಧಿಯಾಗಿ ಕೆಲಸ ಮಾಡೋಣ.
ಅಷ್ಟೇ ಹೊರತು ಅವರನ್ನು ನಾವು ಕೇವಲ ಮಾಡೋದ್ರ ಬದಲು ಪರಿಸ್ಥಿತಿಗಳು ಹೇಗಿರ್ತವೆ, ಫಂಡ್ ರಿಲೀಸ್ ಆಯಿತೋ ಇಲ್ವೋ ಗೊತ್ತಿಲ್ಲ, ನೂರಾರು ಪ್ರಶ್ನೆಗಳಿರುತ್ತೆ ಸರ್ಕಾರದಲ್ಲಿ, ರಾಜಕೀಯದಲ್ಲಿ. ಗೆದ್ದು ಬರೋದೇ ಒಂದು ದೊಡ್ಡ ಶ್ರಮ. ಸರ್ ಫಂಡ್ಗಳು ಬರೋಂಗಿಲ್ಲ, ಸಿಗೋದೇ ಇಲ್ಲ ಅಂತ ಮಾತೇ ಇಲ್ಲ ಸರ್. ಫಂಡ್ಗಳು ತಗೋತಾರೆ, ಆದರೆ ಮಾಡಿಸೋ ಭಾವನೆ ಇಲ್ಲ ಅವರಲ್ಲಿ, ಮನಸ್ಸಿಲ್ಲ. ಇಲ್ಲ ನನ್ನ ಅಂದಾಜಿನಲ್ಲಿ ಅಮ್ಮ ನಾನು ಕೂತ್ಕೊಂಡು ಮಾತಾಡೋದು ನೋಡು, ಜನರಲ್ ಆಗಿ ಹೇಳ್ತಾರೆ ಒಂದು ಓಟಿಗೆ ಇಷ್ಟು ಅಂತ ಹೇಳ್ತಾರೆ. ಅಷ್ಟು ದುಡ್ಡನ್ನ ಇಷ್ಟು ಲಕ್ಷ ಜನಕ್ಕೆ ಕೊಟ್ಟಾಗ ಅದು ಎಷ್ಟಾಯ್ತು ಲೆಕ್ಕ ಮಾಡಿಬಿಡು. ಈಗ ಕಾಯಿಲೆಗಳಿಗೆ ಔಷಧಿ ಇದೆ ಇಲ್ಲಿ ಅಂತ ಹೇಳ್ತಾರಲ್ಲ, ಸಂತೆ ಬಿದ್ದಿದ್ದು ಯಾರು ಬಂದು ನಿಂತ್ಕೋತಾರೆ? ನಿಜ ಸರ್, ನಿಜ. ಒಂದು ಬೋರ್ಡ್ ಹಾಕ್ಬಿಟ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತ ಹಾಕ್ಬಿಟ್ಟು ಇದೆಲ್ಲ ಮಾಡಿ ಅದು ಮಾಡಿದ್ರೆ ಫಸ್ಟ್ ಹೋಗಿ ಇಲ್ಲಿ ಗುಣ ಆಗತ್ತೆ ಅಂತ ಯಾರು ಹೇಳಿದ್ರು ನನ್ನ ಸ್ನೇಹಿತರು ಅಂತ ಅದ್ರೊಳಗೆ ಹೋಗ್ತಾರೆ. ಈಗ ನೀವು ಒಂದು ಆಸ್ಪತ್ರೆ ಮಾಡಿದ್ರಿ ಸರ್, ಅದು ಯಾವಾಗ ಬಂತು, ಅದು ಹೇಗೆ ಬಂತು ನಿಮಗೆ? ಅದು ಕೂಡ ಅಷ್ಟೇ. ನನ್ನ ತಾಯಿಯವ್ರು ಹೇಳಿದ್ರು, ಸ್ವಲ್ಪ ಅವ್ರಿಗೆ ಆರೋಗ್ಯ ಕ್ಷೀಣಿಸ್ತಾ ಇರುವಾಗಲೇ ಬೇಗ ನನ್ನ ಆಸೆ ಇತ್ತು ಆ ತಮಿಳ್ನಾಡು ತೋಟ ಸೇಲ್ ಮಾಡಿ ಒಂದು ಹಾಸ್ಪಿಟ್ಲು ಜನಗಳಿಗೆ, ಪಶು ವೈದ್ಯಕೀಯ ಒಂದು ಹಾಸ್ಪಿಟ್ಲ್ ಎರಡೂ ಮಾಡಬೇಕು. ಒಂದೊಂದೇ ವರ್ಷದಲ್ಲಿ, ಒಂದು ವರ್ಷದಲ್ಲಿ ಅದು ಮುಗಿಸಿದೆ, ಒಂದು ವರ್ಷದಲ್ಲಿ ಇದು ಮುಗಿಸಿದ್ರಿ. ಅಮ್ಮವ್ರ ಆಸೆ ಅದು. ಇಲ್ದಿರೋ ಜೀವಗಳು ಇಲ್ಲಿಂದ ಹೋಗ್ತಾ ಬರ್ತಾ 30 ಕಿಲೋಮೀಟ್ರ್ ಆಗುತ್ತೆ. ಆ ಟಾಟಾ ಎಸ್ ಗಾಡಿ ಕಾಸು ಕೊಟ್ಕೊಂಡು ಅವರಲ್ಲಿ ಕರ್ಕೊಂಡು ಹೋಗಿ ವಾಪಸ್ ಬಂದು ಒಂದು ದಿವಸದ ಕೆಲಸ ಕೆಡ್ತಾರೆ ರೈತನಿಗೆ. ಇಲ್ಲಾಂದ್ರೆ ದನ ಹಂಗೆ ಹೊಡ್ಕೊಂಡು ಹೋಗಿ ಇಲ್ಲಿ ತಾಂಡ್ಯದಲ್ಲಿ ಇದು ಮಾಡ್ಕೊಂಡು ನೋಡ್ಕೊಂಡು ನಾನು ಎಲ್ಲ ಎಕ್ವಿಪ್ಮೆಂಟ್ ಸಮೇತ ಕೊಟ್ಟಿದ್ರು. ಇಲ್ಲಿ ಎಕ್ವಿಪ್ಮೆಂಟ್ ಸಮೇತ ಕೊಟ್ಟಿದ್ದೀನಿ. ಬರೀ ಡಾಕ್ಟರ್ ಇದ್ರು, ಡಿ ಗ್ರೂಪ್ ಇರಲಿಲ್ಲ, ಒಬ್ರು ರಿಟೈರ್ ಆದರು. ಮತ್ತೆ ದಿನೇಶ್ ಗುಂಡ್ರಾಯರ್ ಹತ್ರ ಕೇಳಿದಾಗ ಪಾಪ ಕೊಟ್ಟರು. ಪಾಪ ನಾನು ಸಜೆಷನ್ ಕೊಟ್ಟೆ ಅವರಿಗೆ, ಹೊಸ ಹಾಸ್ಪಿಟ್ಲು 400 ಬೆಡ್ ಇರೋ ಒಂದು 70-80-100 ಬೆಡ್ಡಿನ ಹಾಸ್ಪಿಟ್ಲನ್ನ ಮೇಂಟೈನ್ ಮಾಡಿಬಿಡಿ ಸರ್, ತಿರುಗಿ ಅಲ್ಲಿ ಫಂಡ್ ಸ್ಟ್ರಕ್ ಮಾಡಬೇಡಿ ದಯವಿಟ್ಟು, ನೀವು ಮೇಂಟೈನ್ ಮಾಡಿ. ಒಂದು NGO ಥರ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಹಿಡಿದು ಹೆಚ್ಚು ಕಡಿಮೆ ನಾನು ತಮಿಳ್ನಾಡಿನಲ್ಲಿ ಈ ರಿಯಲ್ ಎಸ್ಟೇಟ್ದು ಒಂದು ಸ್ವಲ್ಪ ಅದೇ ಕಟ್ಟಡ ಕಟ್ಟಿ ಸೇಲ್ ಮಾಡೋದು ಎಷ್ಟು ಮಾಡ್ತಾಯಿದ್ವಿ. ಏನಾದರೂ ಆಯಿತು ಅಂದರೆ ನಾವು ನಿಂತ್ಕೊತೀವಿ ಕ್ಲೀನ್ ಮಾಡೋದ್ರಲ್ಲಿ ಆಗಲಿ ಮತ್ತೊಂದರಲ್ಲಾಗಲಿ. ಡಯಾಲಿಸಿಸ್ ಯೂನಿಟ್ ಇದೆ, ಎಲ್ಲ ಇದೆ. ಇದೇ ರೀತಿ ಒಂದು ಪೆಟ್ ಸ್ಕ್ಯಾನ್, ಈ ಕ್ಯಾನ್ಸರ್ಗೆ ಬಂದು ಇದೆಯೋ ಇಲ್ಲೋ ಅಂತ ಡಿಟೆಕ್ಟ್ ಮಾಡೋಕ್ಕೆ ಪೆಟ್ ಸ್ಕ್ಯಾನ್ ಅಂತ ಒಂದು ಉಪಕರಣ ಇದೆ. ಅದು ಬಂತು ಅಂದರೆ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ಕಡಿಮೆ ದರದಲ್ಲಿ ಅದು ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಡಿಟೆಕ್ಟ್ ಮಾಡುವಂಥದ್ದಾಗತ್ತೆ. ಅದು ಒಂದು ಎಂಡೋಸ್ಕೋಪಿ ಇವೆಲ್ಲ ಇರಬೇಕು. ಹೆಚ್ಚು ಕಡಿಮೆ ಇದೆ ಪಾಪ, ಅದನ್ನು ಮೇಂಟೈನ್ ಮಾಡಬೇಕು. ಒಂದು ಸರ್ವಿಸ್ನವ್ರ ಈ ಹೊಸದು ಮಾಡೋಕ್ಕೆ ಹೋದಾಗ ಯು ಆರ್ ಲಾಕಿಂಗ್ ಯುವರ್ ಮನಿ ಅಷ್ಟೇ. ಒಟ್ಟಾರೆಯಾಗಿ ನೀವೀಗ ಚಿತ್ರರಂಗದಿಂದ ರಿಯಾಲಿಟಿ ಶೋಗಳಿಂದ ಸಪ್ರೇಟ್ ಆಗಿಬಿಟ್ಟಿದ್ದೀರಿ, ಮತ್ತೆ ಆ ಕಡೆ ಬರೋದಂತೂ ಮಾತಿಲ್ಲ. ಕಷ್ಟ, ಅದು ತುಂಬ ಕಷ್ಟ ಆಗುತ್ತೆ. ಇದನ್ನ ಅಂಟಿಸ್ಕೊಂಡ್ಬಿಟ್ಟಾಯ್ತು ಅಪ್ಪಾಜಿ. 2 ಆಸ್ಪತ್ರೆ ಸರ್ಕಾರಕ್ಕೆ ಒಪ್ಸಿದ್ರು ಕೂಡ ಸೆಕ್ಯೂರಿಟಿ ನಮ್ದೇನೆ, ಕ್ಲೀನಿಂಗು ಮೇಂಟೆನೆನ್ಸು ನಮ್ದೇನೆ. ಆ ಟಾಯ್ಲೆಟ್ಗಳು ಇಟ್ಟಿದ್ದೀವಿ, ನೀವು ಆಸ್ಪತ್ರೆಯಲ್ಲಿ ಹೋಗಿ ನೋಡ್ತೀವಿ. ಅದಕ್ಕೆ ಸಪ್ರೇಟಾಗಿ 1,000 ರೂಪಾಯಿ ಅವನಿಗೆ ಕೊಟ್ಟು ಅವನಿಗೆ ಸೆಕ್ಯೂರಿಟಿಗೆ ಡಿಶ್ಶು 6 ತಿಂಗಳಿಗೆ ಒಂದ್ಸರಿ 1,500 ರೂಪಾಯಿ ರೀಚಾರ್ಜ್ ಮಾಡ್ತೀವಿ ಅವ್ರಿಗೆ. ಗ್ಯಾಸ್, ರೇಷನ್ ಎಲ್ಲ ಅವ್ರಿಗೆ ಸೌಲಭ್ಯ. ಇದೆಲ್ಲ ಹೊರತುಪಡಿಸಿ ಎದರಲ್ಲಿ ತಮ್ಮನ್ನು ತಾವು ಜಾಸ್ತಿ ತೊಡಗಿಸ್ಕೊಂಡಿದ್ದೀರಿ? ನಾನು ಜೀವನನೂ ಮಾಡಬೇಕು, ಬಾಳಿಸು. ನನ್ನನ್ನು ನಂಬಿರೋರ್ನಾದರೂ ನಾನು ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಹೌದು. ಸೊ ಅವ್ರಿಗೋಸ್ಕರ ನಾವು ಏನಾಗುತ್ತೆ ಅಂದರೆ ಕೆಲವು ಸ್ವಾತಂತ್ರ್ಯ ನಾವು ಕಳ್ಕೋಬೇಕಾಗುತ್ತೆ. ನಾನೇನು ಹೇಳ್ತಾ ಇದ್ದೀನಿ, ಸಂಸಾರ, ಮಡದಿ, ಮಕ್ಕಳು, ಹೌದು ಅವರಿದ್ದಾರೆ. ಅವರು ಪರವಾಗಿ ನಮ್ಮ ಕರ್ತವ್ಯ ಏನು, ನಮ್ಮ ಜವಾಬ್ದಾರಿ ಏನು, ಅದು ಭಾರಿ ಮುಖ್ಯ. ಜವಾಬ್ದಾರಿನಲ್ಲಿ ಕರ್ತವ್ಯದಲ್ಲೇ ಪ್ರೀತಿ ಉಳಿದಿರೋದು. ತುಂಬ ಚೆನ್ನಾಗಿ ಮಾತಾಡ್ಸೋದ್ರಲ್ಲೋ, ತುಂಬ ಚೆನ್ನಾಗಿ ನಡ್ಕೊಳ್ಳೋದ್ರಲ್ಲೋ ಅಲ್ಲ. ನಾವೇನು ಕೊಡ್ತೀವಿ, ನಾವು ಅವ್ರಿಗೇನು ಮಾಡ್ತೀವಿ, ಅವ್ರ ಭವಿಷ್ಯಕ್ಕೆ ಯೋಚನೆ ಇಲ್ದಿರ, ನನ್ನ ಯಜಮಾನ ಇಲ್ದಿರನೂ ನಾನು ನಿಭಾಯಿಸಬಲ್ಲೆ ಅನ್ನುವಂಥ ಒಂದು ಮಟ್ಟಕ್ಕೆ ಒಬ್ಬ ಪುರುಷ ಸ್ತ್ರೀಗೆ ಸಹಾಯ ಮಾಡ್ದಾದ್ರೆ ಅದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ ಅಂತ ನನಗನ್ನಿಸ್ತದೆ ಅಷ್ಟೇ. ಸರ್, ತಮಗೊಬ್ರು ಮಗ ಇದಾರಲ್ಲ? ಇದ್ದಾನೆ. ಏನು ಓದಿಸ್ತಿದ್ದೀರಿ ಅವ್ರಿಗೆ ಮುಂದೆ? ಅವರು ಅದೇನು ಕಂಪ್ಯೂಟರ್ ಇದೇನು ಓದ್ಕೊಂಡು ಅವನು ಕೆಲಸಕ್ಕೆ ಹೋಗಿ ಮತ್ತೇನು ಓದ್ತಾ ಇದ್ದಾನೆ. ಹೌದಾ? ಇಲ್ಲೇ ಇರ್ತಾರ ಸರ್? ಬೆಂಗಳೂರು, ಚೆನ್ನೈ? ಅವ್ರಿಗಂತೂ ಇದ್ರದ್ದೇನು ಅಂಟಿಸ್ಕೊಂಡಿಲ್ಲ ಅವರು ಸಿನಿಮಾ ಬಗ್ಗೆ? ಇಲ್ಲ ನಮ್ಮ ಅವ್ರ ಅಜ್ಜಿ, ನನ್ನ ತಾಯಿಯವ್ರು ಹೇಳ್ಬಿಟ್ರು, ಬೇಡ ಅವ್ನು ಓದಿ ಅವ್ನು ಕೆಲ್ಸಕ್ಕೆ ಹೋಗ್ಲಪ್ಪ, ಅವ್ನು ಚೆನ್ನಾಗಿರ್ಲಿ, ನೆಮ್ಮದಿಯಾಗಿರ್ಲಿ. ಓಕೆ. ಒಬ್ಬರೇ ಮಗ ಅಲ್ಲ ಸರ್? ಒಬ್ಬರೇ ಮಗ. ಒಟ್ಟು ಎಷ್ಟು ಜನ ನಿಮ್ಮಲ್ಲಿ ಕೆಲಸ ಮಾಡ್ತಾರೆ ಸರ್? ನನಗೆ ಈಗ ಲೆಕ್ಕಾಚಾರ ಹಾಕಕ್ಕೆ ಕೂತ್ಕೋಬೇಕು. ನಾನು ಹೆಚ್ಚು ಕಡಿಮೆ ಒಂದು 30-40 ಜನ, 50 ಜನ ಹೆಚ್ಚು ಕಡಿಮೆ. ನನ್ನ ಎಲ್ಲ ತುಂಬ ವರ್ಷಗಳಿಂದನೇ ಇರ್ಬೋದಲ್ಲ ಸರ್? ವರ್ಷಗಳಿಂದ. ಇಲ್ಲಿ ಕೇಳಿದೆ ನಾನು, ಅವ್ರು 8 ವರ್ಷ ಅಂದರು. ಹೌದು, ನನಗೆ ಗೊತ್ತಾಗ್ತದೆ. ನನ್ನ ಇದು ಏನಾಗುತ್ತೆ, ಪ್ರತಿ ತಿಂಗಳು ನಾನೇನು ಕೊಡಬೇಕು ಅವ್ರಿಗೆ, ಯಾವ ರೀತಿ ನಡ್ಕೋಬೇಕು
ಆದಾಯ ತೆರಿಗೆ ಹೇಗೆ ಕಟ್ಟಬೇಕು ಎಲ್ಲಾನು ನನ್ನ ಹಿಡಿತದಲ್ಲಿ ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ನಾನು. ಹೌದು ನನಗೆ ಅಲ್ಲೊಂದು ಲೀಸ್ಟ್ ಹಾಕಿದ್ರೆ ನೋಡಿದೆ ನಾನು ಮೇಲೆ ಇದು ಪ್ರಸಾದ್ ನಿಲಯದಲ್ಲಿ ತೆರಿಗೆ ಹಣದ ಬಗ್ಗೆ ಹೌದು ನೀವು ಅವನ್ನೆಲ್ಲ ಭಾಳ ಸ್ಟ್ರಿಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೀರಾ. ಪ್ರಧಾನ ಮಂತ್ರಿಗಳಿಗೆ ನೀವು ತೆರಿಗೆ ಕಟ್ಟಿ ಅಂತ ಹೇಳ್ತಾರೆ, ಇವ್ರೇನ್ ಮಾಡಿದ್ರು ಅವ್ರೇನ್ ಮಾಡಿದ್ರು ಅಂತ ಕೇಳೋದ್ರ ಬದಲು ಕಾನೂನು ಮಾಡಿ ಆಯ್ತು, ನಾವು ಕಟ್ತಾ ಹೋಗ್ಬೇಕು, ಇದ್ದಿದ್ರಲ್ಲಿ ನಾವು ಜೀವನ ಹೇಗೆ ಮಾಡಬೇಕು ಅನ್ನುವಂಥದ್ದು ತುಂಬ ದೊಡ್ಡ ವಿಷಯ ಇವರೇ. ಹೌದು ಸರ್, ನಾನು ನಮ್ಮ ಕನ್ನಡಿಗರ ಪರವಾಗಿ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ನೀವು ಚಿತ್ರರಂಗ ಬೇಡ, ನನಗೆ ಯಾವ ಶೋನೂ ಬೇಡ ಅಂತ ಡಿಸೈಡ್ ಮಾಡಬೇಡಿ. ನಿಮ್ಮನ್ನು ನೋಡಬೇಕು ಅನ್ನೋರು ತುಂಬ ಸಂಖ್ಯೆ ದೊಡ್ಡದಿದೆ. ನೀವು ಯಾವುದಾದ್ರು ಒಂದು ರಿಯಾಲಿಟಿ ಶೋದಲ್ಲಿ ಒಂದು ಜಡ್ಜ್ ಆಗಿ ಬಂದರೂ ಕೂಡ ಜನಗಳ ಆಸೆ ಪಡ್ತಾರೆ, ಖುಷಿ ಪಡ್ತಾರೆ. ದಯವಿಟ್ಟು ಆ ಕಡೆ ಒಂದು ಸ್ವಲ್ಪ ಗಮನ ಕೊಡಿ. ನೀವು ನಿಮ್ಮ ಕೆಲಸನೂ ಮಾಡಿಕೊಡಿ, ಇವೆಲ್ಲ ನೋಡ್ಕೊಳ್ಳಿ. ನಿಮಗೆ ದೇವರು ಯಾರು ನಿಮ್ಮಂಥವ್ರ ಅಣ್ಣ ತಮ್ಮಂದರು ನಾವಿದೀವಿ ಅಂತ ನಿಂತ್ಕೊಂಡು ಹಾಗಿದ್ದಿದ್ರೆ ನಾನೆಲ್ಲ ಮಾಡ್ತಾ ಇದ್ದೆ ಇವ್ರೆ. ಇಲ್ಲಿ ನೋಡಿ ಇವ್ರೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಬೇರೆ ರಾಜ್ಯದ ಬಗ್ಗೆ ಮಾತಾಡೋದು, ನಾವು ನಮ್ಮ ಜನ, ನಮ್ಮ ಕನ್ನಡಿಗರು, ಅದು ಸ್ವಾರ್ಥ ನಮಗಿದೆ. ನಾವೇನು ತಿದ್ಕೊಬೇಕು, ನಾವೇನು ಕಲಿಬೇಕು ಅನ್ನುವಂಥದ್ದು ಮಾತ್ರ ನಾವು ನೋಡೋಣ. ಬೇರೆ ರಾಜ್ಯದವ್ರು ನೀನು ಸರಿ ಇಲ್ಲ ಅಂತ ಹೇಳೋದು ಬೇಡ, ಫಸ್ಟ್ ನಾನೇನಾಗಿದ್ದೀನಿ ಅಂತ ನೋಡೋಣ. ಯಾವ ಮಟ್ಟಿಗೆ ತೊಗೊಂಡೋಗಿದ್ದಿ? 3 ವರ್ಷಕ್ಕೆ ಒಂದು ಸಿನಿಮಾ ಹಿಟ್ ಆಗಬೇಕಾ ಕರ್ನಾಟಕದಲ್ಲಿ? ಹೇಳಿ ನನಗೆ. 3 ವರ್ಷಕ್ಕೆ ಒಂದು ಸಿನಿಮಾ ಹಿಟ್ ಆಗ್ಬೇಕೇನ್ರಿ? ಅಲ್ಲಿ ಉಳಿದಿರೋ ಪಿಕ್ಚರ್ಗಳೆಲ್ಲ ಏನು? ಪಾಪ ಅವ್ರು ಕಾಸು ಹಾಕಿ ತೆಗೆದು ಪ್ರೊಡ್ಯೂಸರ್ ಗತಿ ಏನು? ಮೊನ್ನೆ ಒಬ್ಬರು ಪ್ರೊಡ್ಯೂಸರ್ ನಾನೇನೋ ಕಷ್ಟಪಟ್ಟು ಮಾಡಿದೆ, ನಾನು ಬೇರೆ ಭಾಷೆ ಪಿಕ್ಚರ್ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಕ್ ಆಗಲ್ವ ಅದೆಲ್ಲ ಕೇಳಿದಾಗ? ಹೌದು. ಈಗ ಸಾಂಸಾರಿಕ ಚಿತ್ರದಲ್ಲಿ ಹಾಸ್ಯ ಪ್ರಜ್ಞೆನ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಾಡಿ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಕೊಟ್ಟರು. ಮತ್ತೆ ಈಗ ವರಪ್ರಸಾದ್ ಅದನ್ನು ವರಪ್ರಸಾದವಾಗಿ ಕೊಟ್ಟಿದ್ದಾರೆ ಚಿರಂಜೀವಿ ಸಾಹೇಬ್ರಿಗೆ. ಈಗ ನಾನು ಏನು ಹೇಳ್ತಾ ಇದ್ದೀನಿ, ಸಾಂಸಾರಿಕ ಚಿತ್ರನ ಬದಲಾವಣೆ ಮಾಡಿ ಒಂದು ಹೊಸ ಥರ. ಇವತ್ತು ಜಿ ಕನ್ನಡ ನೀವೆಲ್ಲ ಸೀರಿಯಲ್ ಏನು ನೋಡ್ತಾ ಇದ್ದೀರಾ, ಆ ಸೀರಿಯಲ್ಗಳಲ್ಲಿ ಸಂಸಾರದಲ್ಲಿ ನಡೀತಕ್ಕಂಥದ್ದನ್ನೇ ಅವರು ಮಾಡ್ತಾ ಇದ್ದಾರೆ. ಏನು ಸಿನಿಮಾಗೆ ಬೇಕು ಅದನ್ನು ಬಿಟ್ಟು ಸಿನಿಮಾಗೆ ಬೇರೆ ಏನು ಬೇಕು, ಏನು ಸಿನಿಮಾಗ 2 ಅವರ್ 2.5 ಅವರ್ 3 ಅವರೇ ಮಾಡಿ ನೀವು 3 ಅವರು ಹೊತ್ತು ಕಳಿಯೋಕ್ಕೆ ಜನಕ್ಕೆ ನಗಲು ಬೇಕು, ಅರಳು ಬೇಕು, ಕುಣಿಲು ಬೇಕು, ಇಷ್ಟು ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ರಿಯಲ್ ಟಾರ್ಗೆಟ್. ಇದು ಟಾರ್ಗೆಟ್ ಡೈರೆಕ್ಟ್ರಿಗೆ. ಇದನ್ನ ಮಾಡಿ ತಗೊಂಬಂದು ಜನಗಳನ್ನ ನಾವು ರಂಜಿಸ್ಬಿಟ್ಟು ಮತ್ತೊಂದ್ಸರಿ ನಮ್ಮ ಕನ್ನಡಿಗರನ್ನ ಕನ್ನಡ ಚಿತ್ರ ನೋಡುವಂಗೆ ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಬೇಕು ಕರ್ನಾಟಕದಲ್ಲಿ. ಕಲಾವಿದರು ಅಲ್ಲ, ಇವತ್ತು ನಿರ್ದೇಶಕರು ಸರಿಯಾಗಿ ಕೂತು ಕಲಾವಿದರನ್ನ ಕಂಟ್ರೋಲ್. ನೆನ್ನೆ ನಾನು ಅದನ್ನೇ ಸ್ಪೀಚಲ್ಲಿ ಕೇಳ್ತಾ ಇದ್ದೀನಿ, ಚಿರಂಜೀವಿ ಸಾಹೇಬರು ಮಾತಾಡುವಾಗ. ನೋಡಿ, ನಮ್ಮನ್ನೆಲ್ಲ ಕಂಟ್ರೋಲಿಗೆ ತಗೊಂಡು ವೆಂಕಟೇಶ್ನು ತಗೊಂಡು, ಇದರಲ್ಲಿ ಇವರನ್ನ ನಯನತಾರ ಅವ್ರನ್ನ ತಗೊಂಡು, ಎಲ್ಲರನ್ನೂ ತಗೊಂಡು 80 ದಿವಸದಲ್ಲಿ ಒಂದು ಸಿನಿಮಾನ ಮುಗಿಸ್ತಾರೆ. ಸಾಂಸಾರಿಕ ಚಿತ್ರ 80 ದಿವಸದಲ್ಲಿ ಇಲ್ಲೇನೆ ನಾವು ಶೂಟಿಂಗ್ ಮಾಡಿರೋದಷ್ಟೇ, ಎಲ್ಲೂ ಮಾಡಿಲ್ಲ. ಒಂದು ದಿನಾನು ನಿರ್ದೇಶಕರ ಕೈಲಿ ನನಗೆ ಬೇಜಾರು ಅನ್ನಿಸ್ಲಿಲ್ಲ ಅಂದ್ಬಿಟ್ಟು ಚಿತ್ರ ಹೇಗೆ ಮುಗೀತು ಶೂಟಿಂಗ್ ಅನ್ನುವಂಥದ್ದು ಅಂದ್ಬಿಟ್ಟು, ನೀವು ಈ ಥರ ಮಾಡ್ತೀರಾ ಅಂದರೆ ನಾನು ಹಿಂದಿಂದೆ ನಾನು ಡೇಟ್ ಕೊಟ್ಬಿಡ್ತೀನಿ ಅಂತೇಳಿ. ಈ ಮಟ್ಟಕ್ಕೆ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ನಾನು ಮಾತಾಡಲ್ಲ ಮಾತನ್ನ. ಈ ಪರಿಸ್ಥಿತಿಲಿ ಕೂಡ ನೀವು ತಗೊಂಡು ಹೋದಾಗ ನಮ್ಮ ಈ ರಾಜ್ ಬಿ ಶೆಟ್ಟಿಯವರು, ಹೌದು, ರಿಷಬ್ ಶೆಟ್ಟಿಯವರು, ರಕ್ಷಿತ್ ಶೆಟ್ಟಿ, ನಾನು ಹೇಳ್ತಾ ಇದ್ದೀನಿ, ಪ್ರೋತ್ಸಾಹ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅವರಿಗೆ. ಅಲ್ಲಿಗೇನೆ ಅವ್ರನ್ನ ಬಿಟ್ಬಿಡ್ಬಾರ್ದು. ಇಲ್ಲ ಸರ್, ನನಗೆ ಒಂದು ವೈಯಕ್ತಿಕವಾಗಿ ನನ್ನ ಅಸಮಾಧಾನವನ್ನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ನನ್ನ ಅಸಮಾಧಾನ ಇದು. ಇವತ್ತು ನಾನು ಸಾಕಷ್ಟು ರಿಯಾಲಿಟಿ ಶೋಗಳನ್ನ ನೋಡ್ತೀನಿ. ಒಂದು ಡ್ಯಾನ್ಸ್ ಕಾರ್ಯಕ್ರಮ ಶೋ, ಅಲ್ಲಿ ಜಡ್ಜ್ಗಳನ್ನ ಕೂರಿಸಿರ್ತಾರೆ, ಸಂಗೀತ ನಿರ್ದೇಶಕರನ್ನ ಮತ್ತು ಹಿನ್ನೆಲೆ ಗಾಯಕರನ್ನ ಕೂರಿಸ್ತಾರೆ. ಅವ್ರಿಗೆ ಡ್ಯಾನ್ಸ್ ಬಗ್ಗೆ ಏನು ಗೊತ್ತು ಸರ್? ಒಂದು ಡ್ಯಾನ್ಸ್ ಶೋ ಮಾಡ್ತಿರ್ಬೇಕಾದ್ರೆ ಡ್ಯಾನ್ಸ್ ಬಗ್ಗೆ ಗೊತ್ತಿದ್ದವರು, ಡ್ಯಾನ್ಸ್ ಪಿತಾಮಹ ಅಂತ ಅನಿಸ್ಕೊಂಡವ್ರು ಕೂತಿರ್ಬೇಕೇ ವಿನಃ ಈ ಸಂಗೀತ ನಿರ್ದೇಶಕರನ್ನ ಕರ್ಕೊಂಬಂದು ಕೂರಿಸೋದು, ಚಿತ್ರ ನಿರ್ದೇಶಕರನ್ನ ಕರ್ಕೊಂಬಂದು ಕೂರಿಸೋದು, ಇದು ನನಗೆ ಸರಿ ಕಾಣಿಸ್ತಿಲ್ಲ. ಸೊ ನಾನು ಎಲ್ಲೋ ಒಂದು ಕಡೆ ನಿಮ್ಮಂತಹ ಈ ಒಬ್ಬ ವ್ಯಕ್ತಿ ಅಂತ ಒಂದು ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಎಷ್ಟು ನೋಡ್ಲಿಕ್ಕೆ ಚಂದ ಇರುತ್ತೆ. ಒಂದು ಟೈಮ್ ಇತ್ತು, ನನ್ನ ತಾಯಿಯವರೆಲ್ಲ ತುಂಬಾನೇ ಅದ್ರ ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ರು. ಆ ಕೆಲವು ವರ್ಷಗಳಲ್ಲಿ ಯಾರೂ ನೋಡಲಿಲ್ಲ, ಯಾರೂ ಕೇಳಲಿಲ್ಲ, ಯಾರೂ ಮಾತಾಡಲಿಲ್ಲ. ಅದಾಗುತ್ತೆ ಅಂತ. ಆಮೇಲೆ ಅಮ್ಮ ಅದೇ ಅಂದರು, ಸರಿಯಪ್ಪ, ಇದು ಕಾಯೋದ್ರ ಬದಲು ನಾವ್ಯಾವ್ದು ಕೆಲಸ ಮಾಡೋಣ, ಕಾಯೋದ್ರ ಬದಲು ಕಾಯಕ ಮಾಡೋಣ. ಹೌದು, ಅದೇ ಕಾಯಕನೇ ಇವತ್ತು ಮಾಡ್ಕೊಂಡು ಇಲ್ಲಿ ಬರುತ್ತೆ. ಇಲ್ಲ ಸರ್, ನನ್ನ ಮಾಧ್ಯಮದ ಮೂಲಕ ನಾನು ಎಲ್ಲ ರಿಯಾಲಿಟಿ ಶೋಗಳಿಗೆ ಒಂದು ಮನವಿ ಮಾಡ್ಕೊತೀನಿ, ಈ ಚಾನೆಲ್ನವ್ರಿಗೆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಜಡ್ಜ್ ಆಗಿ ಕೂರಿಸ್ಬೇಕು ಸರ್. ಆ ಟೈಮಲ್ಲಿ ಆಗಿದ್ರೆ ನಾನು ಕೂತ್ಕೋತಾ ಇದ್ದೆ. ಆಮೇಲೆ ಕರೆದ್ರು, ಮೊನ್ನೆ ನಮ್ಮ ಶ್ರೀಕಾಂತ್ ಅವ್ರ ಪಾಪ ಸುಮಾರು ಸರಿ ಕರೆದ್ರು. ನನ್ನ ಕೈಲಿ ಆಗ್ಲಿಲ್ಲ. ಏನಕ್ಕಾಗ್ಲಿಲ್ಲ ಅಂದ್ರೆ, ಏನಾಗಿದೆ, ನಾನು
ಸಾಮಾಜಿಕವಾಗಿ ಸ್ವಲ್ಪ ಇರೋದ್ರಿಂದ ಸಣ್ಣ ಸಣ್ಣ ವಿಷಯ, ಒಂದು ಮೋಟ್ರ್ ಕೆಟ್ಟೋದ್ರೆ ಹಾಸ್ಪಿಟ್ಲಲ್ಲಿದೆ ಫಂಕ್ಷನ್ ಆಗಲ್ಲ, ಟೈಮೇ ಬಿಟ್ಕೊಡೋಣ, ಮನೇಲಿ ಬೈದು ಬಿಡ್ತೀನಿ ನಾನು. ನಿಮ್ಗೆ ಯಾರು ಊಟಕ್ಕೆ ತೊಂದರೆ ಮಾಡಿದ್ದೀನ, ಸಂಬಳಕ್ಕೆ ತೊಂದರೆ ಮಾಡಿದ್ದೀನ, ಕೆಟ್ಟೋಗಿದ್ರೆ ಮನೇಲಿ ಕೂತ್ಕೊಂಡು ಹೋಗೋದು. ನಿಮ್ಮ ಮೋಟ್ರ್ ಕೆಟ್ಟೋದ್ರೆ ಮನೇಲಿ ಸುಮ್ಮನೆ ಇರ್ತೀರಾ ನೀವು? ಫಸ್ಟ್ ರೆಡಿ ಮಾಡಿ ಪಬ್ಲಿಕ್ದು ಕಳಿಸ್ಬಿಡ್ತೀನಿ ನಾನು. 4 ಜನ ಎಲೆಕ್ಟ್ರಿಷಿಯನ್ಸು, 5-6 ಜನ ಮೆಕ್ಯಾನಿಕ್ಸು ಎಲ್ಲ ನನ್ನ ಜೊತೆಲೇ ಇರ್ತಾರೆ. ಅಮ್ಮ ಆಸೆ ಇದ್ದಿದ್ದೇನು ಅಂದರೆ, ಈ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆ ಹೋದ ತಕ್ಷಣ ನಿಮಗೆ ಒಂದು ಅಟ್ಮಾಸ್ಫಿಯರ್ ಚೇಂಜ್ ಆಯ್ತು, ಅದಾಗಬಾರ್ದು. ಇಲ್ಲಿ ಹೋದರೆ ನಾ ಗುಣ ಆಗ್ತೀನಿ ಅಂತ ಕೂಡ ಕೆಲವರು ಜನಕ್ಕೆ, ಮಧ್ಯಮ ವರ್ಗದವ್ರು ಕೂಡ ನಾವು ಹೋಗ್ಬೇಕು ಇಲ್ಲಿಗೆ ಅಂತ ಅನಿಸ್ಬೇಕು, ಆ ಥರ ಮಾಡಿದ್ವಿ ಅಪ್ಪಾಜಿ. ಸರ್ ತುಂಬ ಒಂದು ನಮಗೆ ಸಮಯ ಕೊಟ್ರಿ. ಆಮೇಲೆ ಈ ಸ್ಥಳ ನಾನು ವೈಯಕ್ತಿಕವಾಗಿ ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಯಿಂದ ಅನೇಕ ಕಲಾ ಪ್ರೇಕ್ಷಕರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ. ಬಹುಶಃ ನಿಮಗೆ ಎಲ್ಲಿದೆ ಅಂತ ಗೊತ್ತಿರಲಿಕ್ಕಿಲ್ಲ, ಕೆಲವೊಬ್ರಿಗೆ ಗೊತ್ತು. ನೆಲಮಂಗಲ ತಾಲೂಕು ಸೋಲದೇವನಹಳ್ಳಿ ಹತ್ರ ಬಂದರೆ ಇಲ್ಲಿ ಲೀಲಾವತಿ ಅಮ್ಮನವರ ಒಂದು ಸಮಾಧಿಯನ್ನು ಮಾಡಿದ್ದಾರೆ. ಆ ಸಮಾಧಿ ಒಳಗಡೆ ಅದನ್ನು ನೋಡಲಿಕ್ಕೆ ಅಂತ ನೀವು ಒಳಗಡೆ ಪ್ರವೇಶ ಮಾಡಿದರೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ, ನೀವು ಅದನ್ನು ಬಂದು ನೋಡಬೇಕು. ಜೊತೆಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅದನ್ನು ಒಮ್ಮೆ ಸವಿದು ನೋಡಿ ಸಾಕು. ಆ ರುಚಿ ನೀವು ಮತ್ತೆಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಬಹುಶಃ ಈ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಅಂತ ಏನಲ್ಲಿ ಆ ರುಚಿ ಕಂಡಿರ್ತೀರ, ಆ ರುಚಿ ಇಲ್ಲಿ ಸಿಗುತ್ತೆ ನಿಮಗೆ. ಇದು ಯಾವುದೇ ಹೋಟ್ಲಿಗೆ ಹೋಗಿ ನಾವು ಎಷ್ಟೇ ದುಡ್ಡು ಕೊಟ್ಟರು ಈ ರುಚಿಯನ್ನು ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ. ಇವತ್ತು ವಿನೋರಾಜ್ ಸರ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಂದು ಸಂದರ್ಶನ ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಜೊತೆಗೆ ದಯವಿಟ್ಟು ನಾನು ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ವಿನಂತಿ ಮಾಡಿಕೊಳ್ತೇನೆ, ಒಂದು ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿ ಬನ್ನಿ. ಕೊನೆ ನನ್ನ ಆಸೆ ಇದು, ನನ್ನ ಆಸೆ ಅನ್ನೋಕ್ಕಿಂತ ನಮ್ಮ ಕನ್ನಡಿಗರ ಒಂದು ಆಸೆ. ಅದು ಬಹಳ ಜನರ ಬಾಯಲ್ಲಿ ನಾನು ಕೇಳಿದ್ದು ಸರ್ ಇದು. ಅದಕ್ಕೆ ನನಗೆ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ದಾರಿನಲ್ಲಿ ದೇವ್ರದ್ದು 3 ಏಟು ಹೊಡಿತಾರೆ, ಅಲ್ಲೇ ಇರೋದು ಡ್ಯಾನ್ಸ್ ಮಾಡ್ಬಿಡ್ತೀನಿ. ಏನು ಮಾಡಿ ಬಹಳ ಜನ ನಮ್ಮನ್ನ ಕೇಳಿದ್ದಾರೆ ಕೂಡ. ಪಾಪ ತಮ್ಮ ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಪಾಪ ನಿಮ್ಮ ಮೇಲೆ ಎಲ್ಲ ಅಭಿಮಾನಿಗಳಿಗೂ ನಾ ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದೀನಿ. ನನಗೆ ಎಲ್ಲಿವರೆಗೂ ನನಗಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನೋಡ್ರಿ, ಕರ್ನಾಟಕದಲ್ಲಿ ಸೀನಿಯರ್ಸ್ ಇದ್ದಾರೆ. ನನಗಿಂತ ಮುಂಚೆ ಬಂದಿರ್ತಕ್ಕಂಥ ರವಿಚಂದ್ರನ್ ರವರು, ಶಿವರಾಜ್ ಕುಮಾರ್ ಅವರು, ಇವತ್ತು ಪಾಪ ಯುವನಟನಾಗಿ ಪುನೀತ್ ಅವ್ರು ನಮ್ಮ ಜೊತೆಲಿಲ್ಲ, ನೋವಾಗುತ್ತೆ, ಭಾಳ ದುಃಖದ. ಯಾರಾದರೂ ಇರಲಿ. ಅದಕ್ಕೆ ನೆಕ್ಸ್ಟು ಬಂದಿರತಕ್ಕಂಥ ದರ್ಶನ್ ಅವರಾಗಲಿ, ಸುದೀಪ್ ಅವರಾಗಲಿ, ದುನಿಯಾ ವಿಜಯ್ ಅವರಾಗಲಿ, ಆಮೇಲೆ ನಮ್ಮ ಯಶ್ ಅವರಾಗಲಿ, ಹೌದೌದು, ಎಲ್ಲರೂ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಒಗ್ಗಟ್ಟಲ್ಲಿ ಬಂದು ನಮ್ಮ ಇಂಡಸ್ಟ್ರಿನ ನೀವೆಲ್ಲಾದರೂ ಮಾಡಿ, ನೀವು ಯಾವ ಕಡೆನ ಸ್ಟಾರ್ಸ್ ಆಗಲಿ ಏನಾದರೂ ಆಗಲಿ, ಇಲ್ಲಿಂದ ನೀವು ಹೋಗಿದ್ದೀರಾ, ನಮ್ಮ ಕರ್ನಾಟಕದ ಗೌರವನ ನೀವು ಎತ್ತಿಡಿಬೇಕು ಅಷ್ಟೇ, ಯಾವುದೋ ಒಂದು ರೀತಿಯಲ್ಲಿ. ನನಗೆ ಆಸೆ ಅಷ್ಟು. ಆಮೇಲೆ ನಾವು ನಮ್ಮಲ್ಲಿ ಈ ಭಾವನೆಗಳು ಬದಲಾವಣೆ ಆಗಬಾರ್ದು, ಎಲ್ಲ ಒಂದಾಗಿರ್ಬೇಕು, ಎಲ್ಲ ಒಗ್ಗಟ್ಟಾಗಿರ್ಬೇಕು. ನಾನು ಇದನ್ನು ನೋಡೋಕೆ ಆಸೆ ಪಡ್ತೀನಿ ಅಷ್ಟೇ. ನಾನು ಖಂಡಿತ ಅವ್ರಿಗೆ ಇದನ್ನು ಹೇಳಿ, ಇವ್ರಿಗೆ ಇದನ್ನು ಹೇಳಿ, ಇನ್ನೊಂದನ್ನು ಹೇಳಿ, ಈ ರಂಗದಲ್ಲಿ ಬರಬೇಕು, ಜನ ಎಲ್ಲ ನನ್ನ ಪ್ರೀತಿ ಮಾಡಬೇಕು, ಆ ಹುಚ್ಚಿನ ಥರ ಎಲ್ಲೋ ಪಂಚೆ ಹಾಕ್ಕೊಂಡು ಹೆಂಗನ ಹೋದ್ರು ಈಗ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲ, ಒಂದು ಯಾವ್ದಾದ್ರು ಒಂದು ಸೀಸನ್ಗೆ ಜಡ್ಜ್ ಆಗಿ ಬನ್ನಿ. ಇದು ಕೊನೆ ಆಸೆ ಅಂತ ನಮ್ಮದು, ನೀವು ಬರಬೇಕು ಅನ್ನೋದು. ಯಾಕಂದರೆ ಇದು ನನಗೆ ಗೊತ್ತು, ನಾನು ಏನು ಜಡ್ಜ್ ಆಗಿ ಬರೋದು, ಏನು ಇದಾಗಿ ಬರೋದು, ಇವ್ರೆ ಖುಷಿ ಪಡ್ತಾರೆ ಸರ್ ಜನ, ನಿಮ್ಮನ್ನು ನೋಡಿದ್ರೆ ಖುಷಿ ಪಡ್ತಾರೆ. ಇವತ್ತು ಆ ಪ್ರೀತಿ ಅಭಿಮಾನ ನಿಮ್ಮ ಮೇಲೆ ಇಟ್ಟಿದ್ದಾರೆ. ನನಗೆ ತುಂಬ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ನಾನು ಇಷ್ಟು ಕಾಲ ಸುದೀರ್ಘ ಕಾಲ ನೋಡ್ಕೊಂಡು ಬಂದಾಗ ಪರಭಾಷಾ ಚಿತ್ರಗಳು, ಅಲ್ಲಿರ್ತಕ್ಕಂಥ ಆಸಕ್ತಿಗಳು ಇಲ್ಲ, ಅಭಿಮಾನಿಗಳಿಗೆ ಮಾತ್ರ ಆಸಕ್ತಿ ಇದೆ, ಕಲಾವಿದರೇ ಪ್ರಯತ್ನ ಇದೆ. ಕಲಾವಿದರನ್ನು ಪರದೆ ಮೇಲೆ ತೋರಿಸ್ತಕ್ಕಂಥ ಕೆಲಸ ಏನಿದೆಯೋ ಆ ಪ್ರಯತ್ನದಲ್ಲಿ ಚೂರು ಅಲ್ಲಿ ಇಲ್ಲಿ ನಾವು ವಿಫಲರಾಗ್ತಾಯಿದ್ದೀವಿ. ಆ ಕೊರತೆ, ವಿಫಲತೆಯನ್ನು ನಾವು ಸರಿ ಮಾಡ್ಕೊಂಡ್ಬಿಟ್ರೆ ನನಗೆ ಅನ್ನಿಸ್ತದೆ ಯಾವ ವಿನೋದ್ ರಾಜಲ್ಲ ಯಾರೂ ಬೇಕಾಗಿಲ್ಲ. ನಿರ್ಮಾಪಕ ಅನ್ನದಾತ, ಆ ನಿರ್ಮಾಪಕರಿಗೆ ನಾವು ಗೌರವ ಕೊಡಲೇಬೇಕು, ಅವ್ರು ಎಂಥವರೇ ಇರಲಿ. ಇದು ಸರಿ ಹೋದರೆ ನಮ್ಮ ಕನ್ನಡ ಚಿತ್ರರಂಗ ಸರಿ ಹೋಗುತ್ತೆ. ಬಡ್ಜೆಟ್ ಕಂಟ್ರೋಲ್ನಲ್ಲಿನೂ ಯಾರನ್ನ ಯಾವ ರೀತಿ ಕೊಡಬೇಕು ಅನ್ನುವಂಥದ್ದು, ಎಲ್ಲರೂ ಒಂದೇ ಸರಿ ಚಿತ್ರನ ಬಿಡುಗಡೆ ಮಾಡಬೇಕು ಅಂತ ಬರುವಂಥ ವಿಷಯ. ಈಗ ನೋಡಿ, ದೊಡ್ಡ 3 ಚಿತ್ರ ಒಂದೇ ಸರಿ ಬಿಡುಗಡೆ ಮಾಡಿಬಿಟ್ಟು ಇಟ್ಲ ಕಡೆ ಅದಿಲ್ಲ ಇದ್ರಿಗೆ 3ನೇ ಈಗ ನೋಡಿ ತೆಲುಗು ಪಿಕ್ಚರ್ ಎಲ್ಲ ಬಂದ್ಬಿಡ್ತದೆ, ಲೈನಾಗಿ ಬಂದ್ಬಿಡ್ತದೆ, ಥಿಯೇಟ್ರ್ಗಳೇ ಇರಲ್ಲ ನಮಗೆ. ಪಾಪ ಹೊಸಬ್ರು ಸಿನಿಮಾ ಮಾಡಿಬಿಟ್ಟು ಕನ್ನಡದವ್ರು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅವರು? ಯಾರು ನನ್ನ ವಾಣಿಜ್ಯ ಮಂಡಳಿಯವ್ರಿಗೂ ನಾನು ಕೇಳ್ಕೊತಾ ಇರೋದು, ಪಾಪ ಮುಖ್ಯಮಂತ್ರಿಯವರು ಪಾಪ ಪ್ರವೇಶ ಇದನ್ನು ಶುಲ್ಕನೆಲ್ಲ ತೆಗೆದುಬಿಟ್ಟು ಕಡಿಮೆ ಮಾಡಿದ್ದಾರೆ.
ನಿಮಗೆ ಅಷ್ಟು ಕಡಿಮೆ ಮಾಡಿದರೂ ಕೂಡ 100% ಟ್ಯಾಕ್ಸ್ ಫ್ರೀ ಆದರೂ ಕೂಡ ಕನ್ನಡ ಚಿತ್ರಕ್ಕೆ ಬೇಡಿಕೆಗಳು ಆಗ್ತಾ ಇಲ್ಲ ಅನ್ನುವಂಥದ್ದು. ಮಾಧ್ಯಮಗಳು ಎಲ್ಲರೂ ಪಾಪ ಕನ್ನಡ ಚಿತ್ರರಂಗಕ್ಕೆ ಸಪೋರ್ಟ್ ಇದ್ದಾರೆ. ಬಟ್ ಎಲ್ಲಿ ಇದಾಗ್ತಾ ಇದೆ ಅಂದರೆ ನಮ್ಮನ್ನು ಇವತ್ತು ಬಂದು ದ ಡೈರೆಕ್ಟರ್ ಬಿಕಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹೀ ಈಸ್ ದ ಹೀರೋ. ಹಿ ಹ್ಯಾಸ್ ಟು ಬಿ ಡೈರೆಕ್ಟ್ರು ಹೀರೋ ಆಗಬೇಕು ಚಿತ್ರಕ್ಕೆ. ಆವಾಗ ಚಿತ್ರ ಯಶಸ್ಸಾಗುತ್ತೆ ಅಂತ ನನ್ನ ಮನೋಭಾವನೆ. ಕಾಲಕ್ಕೂ ನೀವು ಪಂತ್ಲು ಅವರಂತ ಹಿಡಿದು ಪುಟ್ಟಣ್ಣವರಂತ ಹಿಡಿದು ಹುಣಸೂರು ಕೃಷ್ಣಮೂರ್ತಿಗಳವರಿಂದ ಹಿಡಿದ್ರು ಕಾಲಕ್ಕೆ ಏನು ಬೋಯಿನಿ ಸುಬ್ರಾವ್ ಅವರು, ವಿಜಯ ರೆಡ್ಡಿ ಅವರು, ಏನ್ರಿ KSR ದಾಸ್ ಅವರು, ಆಮೇಲೆ ಸುಮಾರು ಜನ ನನಗೆ ಈಗ ಮರ್ತೋಗಿ ಸ್ವಲ್ಪ ಕೆಲವು ಜ್ಞಾಪಕ ಬರ್ತದೆ, ಕೆಲವು ಎಷ್ಟೋ ಡೈರೆಕ್ಟರ್ಗಳಿದ್ದಾರೆ. ಆಮೇಲೆ ಕಲಾವಿದರಲ್ಲಿ ನಾನು ಮತ್ತೂ ಹೇಳ್ತಾ ಇದ್ದೀನಿ, ಹಿರಿಕರಾಗಿ ಕಾಮಿಡಿ ಲಕ್ಷ್ಮೀದೇವಿಯವರು ಇನ್ನೇ ಇದ್ದಾರೆ ಪಾಪ. ಅವರಿಗೆ ನೋಡ್ರಿ ಜೀವಮಾನದ ಸಾಧನೆ ಎನ್ನುವಂಥದ್ದು ಅವ್ರು ಮಾಡಿರೋದು ಜೀವಮಾನದ ಸಾಧನೆ. ಸಾವಿರ ಚಿತ್ರ ದಾಟಿದ್ದಾರೆ ಅವ್ರು ಮಾಡಿದ್ದು. ಎಷ್ಟೋ ಪಿಕ್ಚರ್ಗಳು ಮಾಡಿದ್ದಾರೆ, ಸೀರಿಯಲ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಅವರನ್ನು ಗಮನಿಸಿ. ಪ್ರಣಯ ರಾಜ ಶ್ರೀನಾಥ್ ಅವ್ರು ಹಾಗೇ ಇದ್ದಾರೆ. ಅವರನ್ನು ಯಾಕೆ ನಾವು ಗಮನಿಸಲ್ಲ? ಯಾರು ಹೇಳ್ಬೇಕು ಅವ್ರ ಬಗ್ಗೆ? ನಿಜ. ಅದೆಲ್ಲ ಮರಿಬಾರ್ದಪ್ಪಾಜಿ. ಇದೇನಾಗುತ್ತೆ ಗೊತ್ತಮ್ಮ, ಶಾಪ ಆಗತ್ತಪ್ಪ. ನಮ್ಮ ತಂದೆ ತಾಯಿನ ನಾವೇ ಗಮನಿಸ್ತೀರಾ, ಬೇರೆ 108 ಮಾತಾಡ್ಕೊಂಡು ಡೈಲಾಗ್ ಹೊಡೆದ್ಬಿಟ್ರೆ ನಾವು ಉದ್ಧಾರ ಆಗ್ತೀವ ಅಪ್ಪಾಜಿ. ಏನು ಹೇಳ್ತೀರಾ? ಭಗವಂತ ನಮ್ಗೆ ಇಷ್ಟು ತಿನ್ನಕ್ಕೆ ಕೊಟ್ಟು, ಉಣ್ಣಕ್ಕೆ ಕೊಟ್ಟು, ಬಾಳಕ್ಕೆ ಕೊಟ್ಟು, ಓಡಾಡಕ್ಕೆ ಕೊಟ್ಟು, ವರ್ಚಸ್ ಕೊಟ್ಟು, ನಿಮ್ಮಂಥವ್ರು ಬಂದು ನಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ ಕೊಟ್ಟ ಮೇಲೆ ಕೂಡ ಏನು ದೊಡ್ಡದಾಗಿ ಕೊಟ್ಬಿಟ್ರು. ಏನು ಮಾಡಿಬಿಟ್ರು? ಏನು ನೀನು ಮಾಡಿದೀಯಾ? ಹೌದು. ನೀನೇನು ನಾಡಿಗೆ ಮಾಡಿದೀಯಾ? ನೀನೇನು ಕೊಟ್ಟಿದೀಯಾ? ನೀನೇನು ಕೊಟ್ಟು ಕೆಟ್ಟಿದೀಯಾ? ಇದು ನನ್ನ ಪ್ರಶ್ನೆ. ನನ್ನ ಪ್ರಶ್ನೆ ಮನಸ್ಸಾಕ್ಷಿ ಪ್ರಶ್ನೆ. ಅದು ಹೊಡಿತದೆ ಮಲಗಿರುವಾಗ. ಸರ್, ನನ್ನ ಕೊನೆಯ ಪ್ರಶ್ನೆ, ನೀವು ಗಮನಿಸಿರೋ ಹಾಗೆ ಇದೊಂದು ನಡೀಬಾರದ ದುರಂತ ಒಂದು ದರ್ಶನ್ ಅವರ ಜೀವನದಲ್ಲಿ ನಡೆದು ಹೋಯ್ತು. ಒಂದು ಒಳ್ಳೆ ಸಮಯ ಅವ್ರದ್ದು, ಒಂದು ಒಳ್ಳೆ ಆಗಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಮುಂದೆ ಹೇಗೆ ಸರ್ ಅವ್ರದ್ದು? ನಿಮಗೆ ನಿಮ್ಮ ಮಾತು ಏನು ಅವ್ರ ಕಿವಿಗೆ? ಮುಂದೆ ಆಗುವಂಥದ್ದು ಕಾಲಕ್ಕೂ ವಿಧಿಗೂ ಮಾತ್ರ ಅದು ಗೊತ್ತಿರುತ್ತೆ. ನಾಳೆ ಆಗುವಂಥದ್ದನ್ನು ಇವತ್ತು ಹೇಳ್ತಕ್ಕಂಥವ್ರು ಈ ಭೂಮಿ ಮೇಲೆ ಯಾರೂ ಇಲ್ಲ. ಸತ್ಯ. ಇನ್ನೊಂದು ಕ್ಷಣಕ್ಕೆ ಗೊತ್ತಿಲ್ಲ, ನೆಕ್ಸ್ಟ್ ಕ್ಷಣಕ್ಕೆ ಗೊತ್ತಿಲ್ಲ. ಹಾಗಾಗಿ ಆಗೋದೆಲ್ಲ ಒಳ್ಳೇದಕ್ಕಾಗಲಿ, ಇನ್ನು ಮುಂದಾದರೂ ಒಳ್ಳೇದಾಗಲಿ.